ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹೋದವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತಾಡಿದರು? ಹಲ್ಲೆಲೂಯಾ, ಹೇಳ್ರಿ. ಪರಿಪೂರ್ಣವಾಗಿ ನಡೆದಂಥ ಭಕ್ತನಾಗಿರುವಂಥ ಪರಿಶುದ್ಧನಾದಂಥ ಪೌಲನು ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ನಡೆದ ರೀತಿಯನ್ನು ನೀವು ಜ್ಞಾಪಕದಲ್ಲಿ ತೆಗೆದುಕೊಂಡು, ಜ್ಞಾಪಕದಲ್ಲಿ ಇಟ್ಟುಕೊಂಡು ನನ್ನನ್ನು ಅನುಸರಿಸಿ ನೀವು ನಡೆಯುವವರಾಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಈ ಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ 7 ಪ್ರಮುಖವಾದ ಮುಖ್ಯವಾದ ಅಂಶಗಳು ನಾವು ಜ್ಞಾಪಕದಲ್ಲಿ ಇಡಲೇಬೇಕು. ಮೊಟ್ಟ ಮೊದಲನೇದಾಗಿ ಮರ್ಮ. ಯಾವ ಮರ್ಮ ಅದು? ದೇವರು ನರನಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. 3ನೇ ಅಧ್ಯಾಯ 16ನೇ ವಚನ ಸತ್ಯವೇದ ಹೇಳ್ತಾ ಇದೆ. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಗೊತ್ತಿರೋ ಒಂದ್ಸಾರಿ. ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಹಲ್ಲೆಲೂಯಾ. ದೇವರು ಆತ್ಮ ಸ್ವರೂಪಿ ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಆ ಆತ್ಮವು ಕೂಡ ಸಾಕ್ಷಿ ಕೊಡ್ತು ದೇವರ ಒಂದು ವಿಷಯವಾಗಿ. ಆತನು ಶರೀರಧಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ, ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. 2ನೇ ತಿಮೋಥೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಸತ್ತವರೊಳಗಿಂದ ಎದ್ದು ಬಂದಿರುವ ದಾವೀದನ ವಂಶದವನಾಗಿರುವಂತ ಯೇಸು ಕ್ರಿಸ್ತನನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ, ಆತನನ್ನು ನೀವು ಮರೆಯಬೇಡ್ರಿ. ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ನಿನ್ನನ್ನ ರಕ್ಷಿಸುವುದಕ್ಕಾಗಿ. ಸ್ತ್ರೀ ಸಂತಾನವಾಗಿ ಆತನು ಹೊರಟು ಬಂದಿದ್ದಾನೆ. ಆತನು ನಿನ್ನಗೋಸ್ಕರವಾಗಿ ಪ್ರಾಣವನ್ನ ಕೊಟ್ಟಿದ್ದಾನೆ. ಆ ಕಾರ್ಯಗಳನ್ನ ನೀನು ಮರೆಯಬಾರದು, ನೀನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಯಾವ ಸಂಗತಿಯನ್ನಾದ್ರೂ ಲೋಕದಲ್ಲಿರುವಾಗ ಮರಿ, ಆದ್ರೆ ದೇವರು ಮಾಡಿದ ಆ ಸಂಗತಿ, ಲೋಕ ಕಲ್ಯಾಣಕ್ಕಾಗಿ ದೇವರು ಮಾಡಿರ್ತಕ್ಕಂಥ ಆ ಕಾರ್ಯವನ್ನ ನೀನು ಮರೆಯಲೇಬಾರದು. 2ನೇದಾಗಿ ಸತ್ಯವೇದ ಹೇಳ್ತಾ ಇದೆ, ನಿನಗೆ ಉಪದೇಶ ಮಾಡಿರ್ತಕ್ಕಂಥ ದೈವ ಸೇವಕರನ್ನ ನೀನೇನ್ ಮಾಡು? ಜ್ಞಾಪಕ ಮಾಡಿಕೊ. ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಎದ್ದೊಡ್ಡಿಗೆ ಬರ್ಬೇಕಾದ್ರೆ ರಸ್ತೆ ಹೆಂಗಿತ್ತು ರೀ? ಬಹಳ ಖರಾಬ್ ಆಗಿತ್ತು. ಹಲ್ಲೆಲೂಯಾ. ಎಷ್ಟು ಸರಿ ಬಿದ್ದಿದ್ರಿ ದೊಡ್ಡಪ್ಪ ನೀವು, ಅಪ್ಪರು ನೀವು ಗಾಡಿ ಮೇಲೆ? 2 ಸರಿ 3 ಸರಿ ಗಾಡಿ ಮೇಲಿಂದ ಬಿದ್ದು ಹಂಗೆ ಕೆಸರು ಒರೆಸ್ಕೊಂಡು ಹಂಗೆ ಮತ್ತೆ ಮನೆಗೆ ಬರ್ತಾ ಇದ್ರು. ಯಾಕೆ? ಆತ್ಮ ನಾಶವಾಗಿ ಹೋಗಬಾರದು. ಹಲ್ಲೆಲೂಯಾ. ಸುವಾರ್ತೆ ಸೇವೆ ನಿಲ್ಲಬಾರದು. ಹಲ್ಲೆಲೂಯಾ. ಈ ಸುವಾರ್ತೆ ಸೇವೆಗೋಸ್ಕರವಾಗಿ ಎಷ್ಟೋ ದೈವ ಸೇವಕರು ತಮ್ಮ ಪ್ರಾಣಗಳನ್ನ ಬಲಿದಾನವಾಗಿ ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ಸುವಾರ್ತೆ ಸೇವೆಗೆ ಕರೆದಿರ್ತಕ್ಕಂಥ ದೇವರು ಅನೇಕ ಸಾರಿ ಎಂತೆಂಥ ಪ್ರಾಂತ್ಯಗಳಿಗೆ ದೈವ ಸೇವಕರನ್ನು ಏನ್ ಮಾಡಿದ್ದಾರೆ? ನಡೆಸಿದ್ದಾರೆ. ಇವತ್ತಿನ ದಿವಸ ಯೇಸು ಸ್ವಾಮಿಯನ್ನು ನಂಬಿದಂತ ಮಕ್ಕಳು ಎಂತಹವರಾಗಿದ್ದಾರೆ? ಬದಲಾವಣೆಯನ್ನು ಹೊಂದಿದಂಥವರು ಆಗಿದ್ದಾರೆ. ನರಹಂತಕರು ಬದಲಾಗಿದ್ದಾರೆ, ಡ್ರಗ್ಸ್ ಮಾಫಿಯಾದಲ್ಲಿ ಇರ್ತಕ್ಕಂಥವ್ರು ಬದಲಾಗಿದ್ದಾರೆ, ಭಯಂಕರವಾಗಿರ್ತಕ್ಕಂಥ ಪಾಪ ಕೃತ್ಯಗಳನ್ನು ಮಾಡುವಂತವರು ಬದಲಾಗಿದ್ದಾರೆ. ಕಾರಣ ಒಂದೇ, ಯೇಸುವಿನ ಸುವಾರ್ತೆಯನ್ನು ಅವರು ಏನ್ ಮಾಡಿದ್ದಾರೆ? ತಿಳಿದುಕೊಂಡಿದ್ದಾರೆ. ಆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರು ಯಾರು ನೇಮಕ ಮಾಡಿದ್ದಾರೆ? ಲೋಕದಲ್ಲಿ ಒಬ್ಬೊಬ್ಬೊಬ್ಬ ದೈವ ಸೇವಕರನ್ನ. ಹಲ್ಲೆಲೂಯಾ. ಸೇವೆ ಅಂದ್ರೆ ಸಾಮಾನ್ಯ ಎಂಬುದಾಗಿ ನೀವು ಗ್ರಹಿಸಬೇಡ್ರಿ. ಅನೇಕವಾದ ಶೋಧನೆಗಳುಂಟು, ಕಷ್ಟಗಳುಂಟು, ಅನೇಕವಾದ ದಾರಿಯ ಮಧ್ಯದಲ್ಲಿ ಅನೇಕವಾಗಿರ್ತಕ್ಕಂಥ ಕೆಟ್ಟ ಸಂಗತಿಗಳು ನಡೆಯುವಾಗ ದೇವರು ಮಾತ್ರ ಕೈ ಬಿಡದೆ ಏನ್ ಮಾಡ್ತಾ ಇದ್ದಾನೆ? ಸಾಗಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸೇವೆ ನಿಮ್ಮೂರಿಗೆ ಬರಬೇಕಾದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಮಾತು ಅಲ್ಲ ಪ್ರಿಯರೇ. ಆ ಸಮಯದಲ್ಲಿ ಆ ದೈವ ಸೇವಕರು ಏನೆಲ್ಲ
ರೀತಿಯಲ್ಲಿ ಕಷ್ಟಪಟ್ಟು ಬಂದು ವಾಕ್ಯ ತಪ್ಪಬಾರದು, ವಾಕ್ಯ ನಿಂದಿರಬಾರದು, ಸೇವೆ ನಿಲ್ಲಬಾರದು ಅಂತೇಳಿ ಏನ್ ಮಾಡ್ತಾ ಇದ್ದಾರೆ, ಬಂದು ನಿಮಗೆ ಸುವಾರ್ತೆಯನ್ನ ತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸುವಾರ್ತೆಯನ್ನು ನಂಬಿದಂತವರು ಅನೇಕ ಸಾರಿ ಏನಾಗ್ಬಿಡ್ತಾರೆ, ಬಿದ್ದು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಕಾರಣ ಏನ್ರಿ? ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರಿ ಬೆಳಿತಾರಂತೆ. ಹೇಳುವವರು ಇಲ್ಲಾದಂತ ಸಮಯದಲ್ಲಿ ತಪ್ಪಿ ಹೋಗುವಂಥದ್ದು ಸಹಜ. ಅದ್ರ ಸಲುವಾಗಿ ನಿಮ್ಮ ಮಕ್ಕಳನ್ನ ನೀವೇನ್ ಮಾಡ್ತಾ ಇದ್ರಿ, ಸ್ಕೂಲಿಗೆ ಕಳಿಸ್ತಾ ಇದ್ರಿ. ಕಾರಣ ಅವ್ರು ಕಲಿಬೇಕು ಅಂತೇಳಿ. ಕಲಿಲಾರದೇ ಇದ್ರಪ್ಪ ಅಂದ್ರೆ ಅವ್ರು ಏನಾಗ್ತಾರೆ, ಹೋಗಿ ಎಲ್ಲ ಒಂದು ಅಡವಿಯಲ್ಲಿ ಬಿಟ್ಟು ಬರ್ರಿ, ಅಡವಿ ಪ್ರಾಣಿಗಳ ಉಪಾಧಿಯಲ್ಲಿ ಅವರು ಆಗ್ತಾರೆ ಪ್ರೇಯರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯ ಸಮಾಜ ಜೀವಿ, ಸಂಘ ಜೀವಿ, ಇನ್ನೊಬ್ಬರನ್ನು ನೋಡಿ ಕಲಿಯುವಂತ ವ್ಯಕ್ತಿತ್ವ ಉಳ್ಳವನು. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ನಿನಗೆ ಬೋಧಿಸಿರ್ತಕ್ಕಂಥ, ನಿನಗೆ ಸನ್ಮಾರ್ಗವನ್ನ ತೋರಿಸಿರ್ತಕ್ಕಂಥ ಆ ದೈವ ಸೇವಕರನ್ನ ನೀನು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು. 13ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಕ್ಕೆ 7, 8, 9 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಮೂರನೇದಾಗಿ ಯಾರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು? ದೈವ ಸೇವಕರು ಉಪದೇಶ ಮಾಡಿದಂತ ದೈವೋಪದೇಶವನ್ನ ಮರಿಬಾರದು, ಅದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. 3ನೇ ಅಧ್ಯಾಯ 3ನೇ ವಚನ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ಉಪದೇಶವನ್ನ ನೀನು ಮರಿಬೇಡ, ಅದನ್ನ ಹಿಡಿದುಕೋ, ಸಡಿಲವಾಗಿ ಅದನ್ನ ಬಿಡಬೇಡ. ಅದೇ ನಿನಗೆ ಜೀವ ಅಂತೇಳಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಉಪದೇಶವನ್ನ ಹಿಡಿ, ಸಡಿಲ ಬಿಡಬೇಡ, ಅದೇ ನಿನ್ನ ಆತ್ಮಕ್ಕೆ ಜೀವವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಉಪದೇಶ ಮರೆತರೆ, ಉಪದೇಶವನ್ನು ಧಿಕ್ಕಾರ ಮಾಡಿದರೆ ಆ ಉಪದೇಶ ನಿನಗೇನ್ ಮಾಡಲ್ಲ, ಉಪಕಾರ ಮಾಡಲ್ಲ. ಹಲ್ಲೆಲೂಯಾ. ಧಿಕ್ಕಾರ ಮಾಡಿದ್ರೆ, ಆದ್ರೆ ಅದನ್ನು ಹಿಡ್ಕೊಂಡ್ರೆ ನಿನ್ನ ಜೀವಿತದಲ್ಲಿ ಅದು ಉಪಕಾರದ ಕಡೆಗೆ ನಡೆಸುತ್ತೆ ಪ್ರಿಯರೇ. ದೈವೋಪದೇಶವನ್ನ ನೀನು ಮರಿಬಾರದು. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರ ವಾಕ್ಯವನ್ನ ನೀನು ಮರಿಬಾರದು. 119:11 ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತೇಳಿ ದಾವೀದನ ಏನ್ ಮಾಡ್ತಾನೆ, ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓದುವಾರ ಹೇಳಿದ ವಾಕ್ಯ ಕೇಳಿದ್ರೆ ನೀವೇನ್ ಮಾಡಲ್ಲ, ನೆನಪಿಲ್ಲ ರೀ. ಎಲ್ಲ ಸುದ್ದಿ ನೆನಪಿರ್ತವೆ. ಡೊನಾಲ್ಡ್ ಟ್ರಂಪ್ ಬಗ್ಗೆ ಗೊತ್ತಿರುತ್ತೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ, ಆದರೆ ಆ ಡೊನಾಲ್ಡ್ ಟ್ರಂಪ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಪ್ರಪಂಚದ ಒಬ್ಬ ಟ್ರಂಪ್ ಇದನ್ನ ಅದ್ರ ಬಗ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರಪಂಚದ ಸರ್ವಾಧಿಕಾರಿ ಆಗಿರುವಂತ ದೇವರ ಬಗ್ಗೆ, ದೇವರ ಮಾತುಗಳ ಬಗ್ಗೆ ಜನರಿಗೆ ಏನಿಲ್ಲ ರೀ, ಅವಗಾಹನೆ ಇಲ್ಲ, ತಿಳುವಳಿಕೆ ಇಲ್ಲ. ಹಲ್ಲೆಲೂಯಾ. ಒಂದ್ ಯಾವ್ದೋ ಬಿಲ್ ಪಾಸ್ ಮಾಡಿದ್ರೆ, ಅಂತ ಕಾರ್ಯ ಮಾಡಿದ್ರೆ, ಇಂಥ ಕಾರ್ಯ ಮಾಡಿದ್ರೆ, ಅದು ಮಾಡಿದ್ರೆ, ಇದು ಮಾಡಿದ್ರೆ, ಗಲ್ಲಿಯಲ್ಲಿ ಅದೇ ಸುದ್ದಿಗಳು. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ಶೇರ್ ಚಾಟ್, ವಾಟ್ಸಪ್, ಫೇಸ್ಬುಕ್, ಅವುಗಳಿಗೆ ಏನಂತಾರೆ, ಅವುಗಳಿಗೆ ಏನಂತಾರ್ರಿ, ಯೂಸ್ ಮಾಡೋಂತಾರೆ ಹೇಳ್ರಿ. ಯಾವ ಮೀಡಿಯಾ? ಸೋಷಿಯಲ್ ಮೀಡಿಯಾ. ಎಲ್ಲದರಲ್ಲಿ ಅವೇ ಇರ್ತಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ಪರಲೋಕದ ಬಗ್ಗೆ ಏನ್ ಮಾಡಲ್ರಿ, ಅವಗಾಹನೆ ಇಲ್ಲ, ಜ್ಞಾಪಕ ಎಲ್ಲ. ಸೃಷ್ಟಿಕರ್ತನಾದ ದೇವರ ಮಾತುಗಳಂದ್ರೆ ಅಲಕ್ಷ್ಯ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ದೇವರ ಮಾತನ್ನ, ದೇವರ ಉಪದೇಶವನ್ನ ನೀನೇನ್ ಮಾಡಬಾರದು, ಮರಿಬಾರದು. ಅದೇ ನಿನಗೆ ಜೀವವಾಗಿದೆ. 4ನೇದಾಗಿ ನಾವು ಓದುವಾರ ನೋಡಿದ್ದೇವೆ. ಯಾವ್ದು ಹೇಳ್ರಿ? ಯಾವುದು? ಮಳೆ ಬರ್ತಾ ಇತ್ತಯ್ಯ, ನೀವು ಸ್ಪೀಡ್ ಹೇಳ್ಬಿಟ್ರೆ ನಮ್ಗೆ ಏನು ಗೊತ್ತಾಗಲಿಲ್ಲ ಅಂತೀರ. ಹಲ್ಲೆಲೂಯಾ. ಯಾವ್ದ್ರಿ? ಯಾರನ್ನ ಮರಿಬಾರದು? ದೇವರ ವಾಕ್ಯವನ್ನ ಮರಿಬಾರದು. 4ನೇದಾಗಿ ನೆನಪು ಮಾಡಿ ನೋಡೋಣ. ಮರೆತು ಬಿಡ್ತೀವ್ರಿ ನಾವಂತೀರ. ಹಲ್ಲೆಲೂಯಾ. ಯಾವುದನ್ನ ಮರಿಬಾರ್ದ್ರಿ? ಪರಿಪೂರ್ಣನಾಗಿ ನಡೆದಂತ ಭಕ್ತ, ಆ ಭಕ್ತನ್ನು ಅನುಸರಿಸಿದಂತ ಮಾರ್ಗ, ಅದನ್ನ ನೀವು ಮರಿಬಾರದು. ಪೌಲನು ಹೇಳ್ತಾ ಇದ್ದಾನೆ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಏನಂತೇಳಿ ನೋಡ್ತಾ ಇದೆ. ಒಂದ್ಸಾರಿ ಓದ್ತೀರಾ? ಓದ್ರಿ ಒಂದ್ಸರಿ ಬೇಗ. ಇದೇನಾ? ನೀವು ಎಲ್ಲದರಲ್ಲಿಯೂ ನನ್ನನ್ನು ಜ್ಞಾಪಕ ಮಾಡಿಕೊಂಡು. ಹಲ್ಲೆಲೂಯಾ. ಏನಂತ ಇದ್ದಾನೆ? ನೀವು ಎಲ್ಲದರಲ್ಲಿಯೂ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುತ್ತೀರೆಂದು ನಿಮ್ಮನ್ನು ಹೊಗಳುತ್ತೇನೆ. ಹಲ್ಲೆಲೂಯಾ. ಎಲ್ಲದರಲ್ಲಿಯೂ ಪೌಲನನ್ನು ನಾವೇನ್ ಮಾಡಬೇಕು? ಜ್ಞಾಪಕ ಮಾಡಿಕೊಳ್ಬೇಕು. ಪರಿಪೂರ್ಣನಾದಂತ
ಭಕ್ತ. ಒಂದು ಸಾರಿ ಶಿಲುಬೆಗೆ ವಿರೋಧವಾಗಿ ನಡೆದಿರ್ತಕ್ಕಂಥ ಸೌಲ ಪೌಲನಾಗಿ ಮಾರ್ಪಾಟು ಹೊಂದಿದ ಮೇಲೆ ಆತನು ಹೇಳ್ತಾ ಇದ್ದಾನೆ, ನನಗಿರುವಂಥದ್ದೆಲ್ಲವನ್ನ ನಾನು ಯೇಸು ಕ್ರಿಸ್ತನ ನಿಮಿತ್ತವಾಗಿ ಕಸವೆಂದು ತಿಪ್ಪೆ ಎಂದು ಎಣಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಪರಿಪೂರ್ಣನಾಗಿ ನಡೆದಿರ್ತಕ್ಕಂಥ ಭಕ್ತನ ಜೀವಿತವನ್ನು ನಾವು ಮರಿಬಾರ್ದು. ಹಲ್ಲೆಲೂಯಾ. ಭಕ್ತರನ್ನು ನಾವು ಮರಿಬಾರ್ದು. ಅವರು ಅನುಸರಿಸಿದ ಮಾರ್ಗಗಳನ್ನು ನಾವು ಮರಿಬಾರ್ದು. ಹಿಂದೆ ಹಳೆಯ ಜೀವಿತವನ್ನು ಬಿಟ್ಟು ಹೊಸದಾಗಿ ಅವರು ನಡೀತಾ ಇರಬೇಕಾದ್ರೆ ಅವರು ಹಿಂದಿನದ ಕಡೆಗೆ ಮತ್ತೆ ಅವ್ರು ಏನ್ ಮಾಡಲಿಲ್ಲ, ತಿರುಗಿ ಹೋಗ್ಲಿಲ್ಲ ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ ಪರಿಪೂರ್ಣನಾದಂಥ ಭಕ್ತನನ್ನ ಮರಿಬಾರದು. 5ನೇದಾಗಿ ನಾವು ನೋಡಿದ್ವಿ, ಯಾರನ್ನ ಹೇಳ್ರಿ, 17ನೇ 32ನೇ ವಚನ, ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಟನ ಹೆಂಡತಿಯನ್ನ ನೆನಪು ಮಾಡಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಲೋಕದ ಕಡೆಗೆ ತಿರುಗಿದಂತ ಲೋಟನ ಹೆಂಡತಿ, ಲೋಕದ ಕಾರ್ಯಗಳಿಗೆ ಮತ್ತೆ ಪುನಃ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಲೋಟನ ಹೆಂಡತಿ, ಪುನಃ ಮತ್ತೆ ದೇವರು ಯಾವುದನ್ನ ಹಿಂದಕ್ಕೆ ತಿರುಗಿ ನೋಡಬೇಡ ಎಂಬುದಾಗಿ ಹೇಳಿದಾಗಲೂ ಕೂಡ ಹಿಂದಕ್ಕೆ ತಿರುಗಿ ದೈವಾಜ್ಞೆಯನ್ನ ಮೀರಿರ್ತಕ್ಕಂಥ ಲೋಟನ ಹೆಂಡತಿ ಏನಾದ್ಲು, ಉಪ್ಪಿನ ಕಂಬವಾದ್ಲು. ಯಾವುದಕ್ಕೂ ಕೆಲಸಕ್ಕೆ ಬಾರದ ರೀತಿಯಲ್ಲಿ ಆಕೆ ಹಾಗೆ ಹೋದ್ಲು. ಇವತ್ತಿನ ದಿವಸವೂ ಕೂಡ ಲೋಕಕ್ಕೆ ಆಕೆ ಕೊಡುವ ಸಂಗತಿ ಏನಂದ್ರೆ, ದೇವರ ಆಜ್ಞೆಯನ್ನ ಧಿಕ್ಕಾರ ಮಾಡಬೇಡ, ದೇವರಿಗೆ ಹೇಳಿದಿರ್ತಕ್ಕಂಥ ವಿಧಿಸಿರ್ತಕ್ಕಂಥ ವಿಧಿಯನ್ನ ತಾತ್ಸಾರ ಮಾಡಬೇಡ. ಮಗನೇ, ನೀನು ದೇವರು ಹೇಳಿದ ಮಾರ್ಗದಲ್ಲಿ ನಡಿ, ಆಜ್ಞೆಗೆ ಒಳಗಾಗಿ ಜೀವಿಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನೋಡ್ರಿ, ಅಲ್ಲಿರುವಂತ ಎಲ್ಲಾ ಜನರು ಕೆಟ್ಟು ಹೋಗಿದ್ದಾರೆ. ಒಂದು ವೇಳೆ ಸಹವಾಸದ ಫಲವಾಗಿ ಇವರು ಕೂಡ ಯಾವುದೋ ವಿಷಯದಲ್ಲಿ ತಪ್ಪುಗಳನ್ನ ಮಾಡಿರ್ಬೋದು. ಹಲ್ಲೆಲೂಯಾ. ಲೋಟ ಹೋಗಿ ಅಗಸಿಯಲ್ಲಿ ಕುಂತ್ಕೊಂಡು ಏನ್ ಮಾಡ್ತಾ ಇದ್ದಂತ ಸುದ್ದಿ ಹೇಳ್ತಾ ಇದ್ದಂತ ಅಲ್ಲಿರುವಂತವ್ರು ಎಲ್ಲರೂ ಕೂಡ ದೇವರು ನಂಬಲಾರ್ದಂತವ್ರೆ. ಸೊದೋಮ ಗೊಮೋರ ಪಟ್ಟಣದಲ್ಲಿ ವಾಸಿಸುವಂತ ಜನರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಕೆಟ್ಟ ಕೆಟ್ಟ ಕಾರ್ಯಗಳೇ. ಸ್ತ್ರೀಯರನ್ನ ಮದುವೆ ಮಾಡಿಕೊಳ್ಳುವಂಥದ್ದು, ಪುರುಷರನ್ನ ಮದುವೆ ಮಾಡಿಕೊಳ್ಳುವಂಥದ್ದು, ಭಯಂಕರವಾಗಿರ್ತಕ್ಕಂಥ ವಿಗ್ರಹಾರಾಧನೆಯ ಒಂದು ದೇಶ. ಯಾವುದ್ರಿ? ಸೊದೋಮ ಗೋಮರ. ಆ ಸೊದೋಮ ಗೋಮರದ ಕಡೆಗೆ ಈಕೆ ಏನ್ ಮಾಡ್ತಾ ಇದ್ದಾಳೆ, ತಿರುಗಿ ನೋಡ್ತಾ ಇದ್ದಾಳೆ. ಈಕೆ ಮನಸ್ಸೆಲ್ಲಿದೆ? ಸೊದೋಮ ಗೋಮರ ಕಡೆಗಿದೆ. ಹಲ್ಲೆಲೂಯಾ. ದೇವರು ಆಕೆಯನ್ನು ಬದುಕಿಸ್ಬೇಕು, ಆಕೆಯ ಕುಟುಂಬವನ್ನು ಬದುಕಿಸ್ಬೇಕು. ಲೋಟನ ಹೆಂಡತಿಯನ್ನ, ಲೋಟನ ಇಬ್ಬರು ಪುತ್ರರನ್ನ ಅಲ್ಲಿ ಆಗ್ಬಿಟ್ರು. ಇಬ್ಬರು ಪುತ್ರಿಯರನ್ನ ಏನ್ ಮಾಡ್ತಾ ಇದ್ದಾರೆ, ದೇವದೂತರೇ ಕೈ ಹಿಡಿದು ನಡೆಸಿದ್ರಂತೆ. ಅಷ್ಟು ಸ್ಲೋ ಆಗಿ ಹೋಗ್ತಾ ಇದ್ರು, ಬಿಟ್ಟು ಹೋಗಿ ಮನಸ್ಸು ಆಗ್ತಾ ಇಲ್ಲ ಅವ್ರಿಗೆ. ಹಲ್ಲೆಲೂಯಾ. ಏನಾಗ್ತಾ ಇಲ್ಲ, ಬಿಟ್ಟೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಅಲ್ಲೇ ಇರ್ಬೇಕಂತಾರೆ. ಹೆಂಗ್ ಕಾಣ್ತಾ ಇದ್ದದು, ನೋಡೋದಕ್ಕೆ ಏದೇನು ವನದಂತೆ ಕಾಣಿಸ್ತಾ ಇದೆ ಅಂತೆ. ಯಾವುದು? ಆ ಒಂದು ಸೊದೋಮ ಗೊಮೋರ ಪಟ್ಟಣ. ಅಲ್ಲಿ ಆಸ್ತಿ ಐತೆ, ಐಶ್ವರ್ಯ ಐತೆ, ಅಂತಸ್ತು ಐತೆ, ಎಲ್ಲವೈತೆ. ಆದ್ರೆ ಅಲ್ಲಿ ಯಾರಿಲ್ಲ, ದೇವರಿಗೆ ಸ್ಥಾನ ಇಲ್ಲ. ಹಲ್ಲೆಲೂಯಾ. ಆ ಲೋಟನ ಹೆಂಡತಿ ಹೋಗ್ತಾ ಇರಬೇಕಾದ್ರೆ, ಎಲ್ಲರೂ ಹೋಗ್ತಾ ಇರಬೇಕಾದ್ರೆ ಇನ್ನೂ ಗಡಿಬಿಡಿ ಮಾಡ್ತಾ ಇಲ್ಲ. ಯಾವಾಗ ನಮ್ಮ ಜೀವ ಉಳಿದಿತ್ತು, ಯಾವಾಗ ನಾವು ದಾಟಿ ಬೇರೆ ಒಂದು ಗ್ರಾಮಕ್ಕೆ ಸೇರಿಕೊಳ್ತೀವಿ ಅನ್ನುವಂಥ ಸ್ಥಿತಿಯಲ್ಲಿ ಇರಬೇಕಾದ್ರೆ ಇವ್ರು ಹೆಂಗ್ ಹೋಗ್ತಾ ಇದ್ರಂತೆ, ನಿಧಾನ ಆಮೆಗತಿಯಲ್ಲಿ ಹೋಗ್ತಾ ಇದ್ದಾರೆ. ದೇವದೂತರೇ ಏನ್ ಮಾಡಿದ್ರಂತೆ, ಎಳೆದುಕೊಂಡು ಅವ್ರನ್ನ ಬೇರೆ ಮುಂದಕ್ಕೆ ಸ್ವಲ್ಪ ನಡೆಸಿದಾಗ ಅವ್ರು ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಈಕೆ ಏನ್ ಮಾಡಿದ್ಲು, ಹಿಂಗೆ ಹೋಗ್ತಾ ಇರುವಂತ ಈಕೆ ಹಿಂದಕ್ಕೆ ತಿರುಗಿ ಹಿಂಗೆ ನೋಡಿದ್ಲು ಪ್ರಿಯರ. ಆಯ್ತಾ, ಹಿಂಗೆ ಆಕೆ ಏನಾದ್ಲು, ಉಪ್ಪಿನ ಸ್ತಂಭವಾದಳು. ಹಲ್ಲೆಲೂಯಾ. ಸಾಲ್ಟ್ ಪಿಲ್ಲರ್. ಆಕೆ ಉಪ್ಪಿನ ಸ್ತಂಭವಾಗಿ ಹಂಗೆ ನಿಂತ್ಕೊಂಡ್ಲು. ಆಕೆಯನ್ನು ನೋಡಿರ್ತಕ್ಕಂಥ ಲೋಟ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದಾನೆ, ಹಿಂದಕ್ಕೆ ನೋಡಲಿಲ್ಲ. ಹಲ್ಲೆಲೂಯಾ. ಫ್ರೆಂಡ್ಸ್, ವಾಕ್ಯ ಹೇಳ್ತಾ ಇದೆ, ದೇವರು ಕೊಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ಆಜ್ಞೆ, ಕಟ್ಟಳೆಗಳು, ವಿಧಿಗಳು, ಅವುಗಳಿಗೆ ಒಳಗಾಗಿ ನಾವು ಇರಬೇಕೆ ಹೊರತಾಗಿ ಅವುಗಳನ್ನು ಧಿಕ್ಕಾರ ಮಾಡಬಾರದು. ದೇವರನ್ನ ಪ್ರಶ್ನೆ ಮಾಡೋದಕ್ಕೆ ನಾನು ನೀನು ಎಷ್ಟರವ್ರಿ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಆತನಿಗೆ ಎಲ್ಲ ಕೂಡ ಗೊತ್ತು. ಆತನಿಗೆ ಒಳಗಾಗಿ ನಾವು ಇರಬೇಕಂತೇಳಿ ನಾವು ಪೌಲನ ಪತ್ರಿಕೆಯಲ್ಲಿ ಕೂಡ ನೋಡ್ತೀವಿ. ಅನೇಕ ಭಕ್ತರು ಬರೆದಿರ್ತಕ್ಕಂಥ ಪ್ರವಾದನೆ ಗ್ರಂಥಗಳಲ್ಲಿ ಕೂಡ ನಾವು ನೋಡ್ತೀವಿ. ಸೃಷ್ಟಿ ಮಾಡಿರುವಂಥದ್ದು, ಸೃಷ್ಟಿಕರ್ತನಿಗೆ ಸವಾಲಾಗಿ ಮಾತಾಡುವಂಥದ್ದು ಉಂಟೆ. ಹಲ್ಲೆಲೂಯಾ. ರೂಪಿಸಲ್ಪಟ್ಟಿದ್ದು, ರೂಪ ಕೊಟ್ಟಂತ ಆತನಿಗೆ ಪ್ರಶ್ನೆ ಮಾಡುವುದು ಉಂಟೆ ಎಂಬುದಾಗಿ. ಹಲ್ಲೆಲೂಯಾ. ತಪ್ಪಿ ಹೋದಂತ ಭಕ್ತಳು ಯಾರ್ರೀ? ಆ ಲೋಟನ ಹೆಂಡತಿ. ಆಜ್ಞೆಯನ್ನು ಧಿಕ್ಕಾರ ಮಾಡಿದಂತ ಲೋಟನ ಹೆಂಡತಿ. ಆಕೆಯನ್ನ ಕೂಡ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ. ಆಕೆ ಲೋಕದ ಕಡೆಗೆ ನೋಡಿದ್ಲು. ಆ ಲೋಕ ಆಕೆಗೆ ಏನ್ ಮಾಡ್ತು? ಬಳುವಳಿಯಾಗಿ ಕೊಟ್ಟಿರುವಂಥದ್ದು ಏನ್ರಿ?
ಉಪ್ಪಿನ ಸ್ತಂಭ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿವಸ 6ನೇ ಅಂಶವನ್ನು ನೋಡಿಕೊಳ್ಳೋಣ. ಒಂದ್ಸಾರಿ ನಿಮ್ಮ ವಾಕ್ಯವನ್ನು ತೆಗಿರಿ. ಮಾರ್ಕನ ಬರೆದ ಸುವಾರ್ತೆ 6ನೇದಾಗಿ ಎಂಟನೇ ಅಧ್ಯಾಯ ತೆಗ್ದಿದ್ದೀರಾ? 17ರಿಂದ ಓದ್ರಿ, ಈಸಿಯಾಗಿ ಗೊತ್ತಾಗುತ್ತೆ. ಆತನು ಅದನ್ನ ತಿಳಿದು ರೊಟ್ಟಿ ಇಲ್ಲವಲ್ಲ ಎಂದು ಮಾತಾಡಿಕೊಳ್ಳುವುದು ಏಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ? ನಾನು ಆ 5 ರೊಟ್ಟಿಗಳನ್ನು ಮುರಿದು. ಅಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಿಮಗೆ ನೆನಪು ಇಲ್ವಾ? ನಿಮಗೆ ನೆನಪು ಇಲ್ಲ. ಏನ್ ನೆನಪಿಲ್ಲ ನಿಮಗೆ? ದೇವರು ಮಾಡಿದಂತ ಮೇಲು, ಅದ್ಭುತವಾಗಿರುವಂತ ಕಾರ್ಯ, ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಿರುವಂತ ಬಿಡುಗಡೆ, ಅದನ್ನು ನೀವೇನ್ ಮಾಡ್ಬಿಟ್ಟಿದ್ದೀರಿ? ಮರೆತು ಬಿಟ್ಟಿದ್ದೀರಿ. ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ಯೇಸು ಸ್ವಾಮಿ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಶಿಷ್ಯರನ್ನ ಕರೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರಿಗೊಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಂತೇಳಿ ಮಾತಾಡ್ತಾ ಇದ್ದಾರೆ ಇವ್ರು? 12 ಜನ ಶಿಷ್ಯರು ಏನಂತೇಳಿ ಮಾತಾಡ್ತಾ ಇದ್ದಾರೆ? ಅಯ್ಯೋ, ಮರ್ತು ಬಿಟ್ಟಿವಿ ನಾವು. ಏನ್ ಮರ್ತು ಬಿಟ್ರಂತ ಇವ್ರು? ರೊಟ್ಟಿ ಬುತ್ತಿ ಕಟ್ಕೊಳ್ಳೋದು ಮರ್ತು ಬಿಟ್ರಂತ. ಏನ್ ಮರ್ತ್ರಿ ಇವ್ರು? ರೊಟ್ಟಿ ಬುತ್ತಿ ಕಟ್ಕೊಳ್ಳೋದು ಇವರು ಮರೆತು ಬಿಟ್ಟಿದ್ದಾರೆ. ಕಲ್ಬಿಲಿಯಾಗ ನೀನಂತ ತಗೊಳ್ಳಿಲ್ಲ, ನಾನಂತ ತಗೊಳ್ಳಿಲ್ಲ, ಇವು ಎಲ್ಲರ ಕರೆದು ನಾವು ಮರೆತು ಬಿಟ್ಟಿವಿ ಅಂತ ಒಬ್ಬರ ಮೇಲೆ ಒಬ್ರು ಏನ್ ಮಾಡ್ತಾ ಇದ್ದಾರೆ? ದೂರ ಹೇಳ್ತಾ ಇದ್ದಾರೆ. ಅದನ್ನ ಕೇಳಿಸಿಕೊಂಡ್ರು ಸ್ವಾಮಿಯವರು. ಹಲ್ಲೆಲೂಯಾ. ಕೇಳಿಸಿಕೊಂಡು ಹೇಳ್ತಾ ಇದ್ದಾರೆ, ನಿಮಗೆ ಕಣ್ಣಿದ್ದರೂ ಇನ್ನೂ ಕಾಣುವುದಿಲ್ಲವೋ? ಹೃದಯ ಇದ್ರು ಇನ್ನೂ ಗ್ರಹಿಸ್ತಾ ಇಲ್ವೋ? ಆ 5 ರೊಟ್ಟಿ 2 ಮೀನುಗಳನ್ನು 5,000 ಜನಕ್ಕೆ ಹಂಚಿದಾಗ, ಹಲ್ಲೆಲೂಯಾ, ಎಲ್ಲವನ್ನ ಮರೆತು ಬಿಟ್ರ್ಯಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಿಂತ ಮುಂಚಿತವಾಗಿ ಸ್ವಾಮಿಯವರು ಹೇಳ್ತಾರೆ, ಫರಿಸಾಯರ ಹುಳಿ ಹಿಟ್ಟಿನ ವಿಷಯವಾಗಿ ನೀವು ಜಾಗರೂಕತೆಯಿಂದ ಇರಬೇಕು. ಹಲ್ಲೆಲೂಯಾ. ಹುಳಿ ಹಿಂಡುವಂಥವರು ಬರ್ತಾರೆ, ಉಪದೇಶವನ್ನ ತಿರುವಿ ಹೇಳುವಂಥವರು ಬರ್ತಾರೆ, ಉಪದೇಶಕ್ಕೆ ಕಿವಿಗೊಡಲಾರದೆ ಬೇರೊಂದು ಉಪದೇಶವನ್ನು ಮಾಡುವಂಥವರು ಬರ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೇರೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂದ್ರೆ, ಇವರು ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನ ಮರೆತು ಬಿಟ್ರು. ಹಲ್ಲೆಲೂಯಾ. ಪಕ್ಕದಲ್ಲಿ ದೇವರಿದ್ದಾರೆ, ಅವರು ಮರೆತಿದ್ದಾರೆ, ನಾವು ಮರೆತ ದೊಡ್ಡದಾಗಿ ಬಿಡ್ರಿ ಅಂತೇಳಿ ಅನ್ಕೊಂತೀರಿ. ಹಲ್ಲೆಲೂಯಾ. ಪಕ್ಕದಲ್ಲೇ ಏಸಪ್ಪ ಇದ್ದಾಳೆ, ಹಿಂಗಂದ್ರೆ ಹಂಗೆ ರೊಟ್ಟಿ ಆಗುತ್ತೆ, ಹಿಂಗಂದ್ರೆ ಎಲ್ಲ ಅವ್ರಿಗೆ ಬೇಕಾಗಿರುವಂತ ಆಹಾರ ಎಲ್ಲ ಬರುತ್ತೆ. ಹಲ್ಲೆಲೂಯಾ. ಆದ್ರೂ ಅವ್ರು ಏನ್ ಮಾಡಿದ್ದಾರೆ? ಮರೆತು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಾರಣ ಒಂದೇ, ಅವ್ರು ಏನ್ ಮಾಡ್ತಾ ಇಲ್ಲ? ಆಶೀರ್ವಾದಕ್ಕೆ ಮಾತ್ರ ದೇವರು ಬೇಕು, ಬೇರೆದಕ್ಕೆ ದೇವರು ಬೇಕಾಗಿಲ್ಲ. ಹಲ್ಲೆಲೂಯಾ. ದೇವರಿಂದ ಆಶೀರ್ವಾದ ಹೊಂದಿದ್ರೆ ಸಾಕ. ನಮಗೆ ಅನ್ನ ಕೊಟ್ರೆ ಸಾಕು, ವಸ್ತ್ರ ಕೊಟ್ರೆ ಸಾಕು, ಇರೋದಕ್ಕೆ ಮನೆ ಕೊಟ್ರೆ ಸಾಕು, ಸುಖ ಕೊಟ್ರೆ ಸಾಕು, ನಮಗೆ ದೇವರು ಬೇಕಾಗಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಇವತ್ತಿನ ದಿವಸ ಎಲ್ಲರೂ ತಪ್ಪಿ ಏನ್ ಮಾಡ್ತಾ ಇರುವಂತದ್ದು? ನಡೆಯುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಮಾಡಿದಂಥ ಮೇಲನ್ನು ನೀನು ಎಂದಿಗೂ ಕೂಡ ಮರಿಬಾರದು, ಅದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರು ಅದ್ರ ಸಲುವಾಗಿ ಅಪ್ಪರು ಕೂಡ ಮಾತಾಡಿಸಿದ್ದಾರೆ. ಹಲ್ಲೆಲೂಯಾ. ಎಚ್ಚರಿಕೆ ಮಾತು ಏನ್ರಿ? ಸಮಾಧಾನ, ಸಿಸ್ಟರ್ ಸಮಾಧಾನ ಅವರ ಜೀವಿತದಲ್ಲಿ ನಡೆದಿರ್ತಕ್ಕಂಥ ಮೇಲನ್ನ ನಾನು ಹೇಳೋದಕ್ಕಿಂತ ಮುಂಚಿತವಾಗಿ ಪರಿಶುದ್ಧಾತ್ಮ ದೇವರು ಏನ್ ಮಾಡಿದ್ದಾರೆ? ಮಾತಾಡಿಸಿದ್ದಾರೆ. ಸಹೋದರ ಬಸವರಾಜ್ ಅವರ ಜೀವಿತದಲ್ಲಿ ನಡೆದಂತ ಮೇಲು, ದೇವರು ಯಾವ ರೀತಿಯಾಗಿ ಅವರನ್ನ ಮೇಲಕ್ಕೆ ತಂದರು, ಅವರ ಜೀವವನ್ನು ಯಾವ ರೀತಿಯಾಗಿ ಉಳಿಸಿದ್ರು. ಹಲ್ಲೆಲೂಯಾ. ಅವನ್ನ ಮರಿಬೇಡ್ರಿ. ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ಚಿಕ್ಕ ಕಾರ್ಯವನ್ನ ನೀವು ಮರಿಬೇಡ್ರಿ. 78ನೇ ಕೀರ್ತನೆಯಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿರ್ತಕ್ಕಂಥ ಇಸ್ರಾಯೇಲರು ಯಾವ ರೀತಿಯಾಗಿದ್ದಾರೆ ನೋಡ್ರಿ ಒಂದ್ಸಾರಿ. ಸತ್ಯವೇದ ಪುಸ್ತಕ 78ನೇ ಕೀರ್ತನೆ ತೆಗೆದಿದ್ದೀರಾ? 32ನೇ ವಚನ. ಇಷ್ಟಾದರೂ ಪುನಃ ಪಾಪ ಮಾಡುತ್ತಾ ಬಂದರು,
ಆತನ ಅದ್ಭುತ ಕೃತ್ಯಗಳನ್ನು ನಂಬದೆ ಅವರು ಆತನ ಅದ್ಭುತ ಕೃತ್ಯಗಳನ್ನ ನಂಬದೇ ಹೋದರು. ಯಾರು ಇವರು? 40 ವರ್ಷ ದೇವರವ್ರನ್ನ ಏನ್ ಮಾಡಿದಾನೆ? ಅರಣ್ಯದಲ್ಲಿ ಉಡುವುದಕ್ಕೆ ಏನ್ ಮಾಡಿದಾನೆ? ಬಟ್ಟೆ ಕೊಟ್ಟಿದ್ದಾನೆ, ಆಹಾರ ಕೊಟ್ಟಿದ್ದಾನೆ, ಏನೇನು ಸಮಯಕ್ಕೆ ಬೇಕೋ ದಾಹ ಅಂದಾಗ ನೀರು ಕೊಟ್ಟಿದ್ದಾನೆ, ಆಹಾರ ಅಂದಾಗ ಮನ್ನ ಕೊಟ್ಟಿದ್ದಾನೆ, ಹಕ್ಕಿಗಳನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಏನೆಲ್ಲ ಒದಗಿಸಿ ಕೊಟ್ಟಿದ್ದಾನೆ. ಏನು ಇವ್ರು ಕಷ್ಟಪಟ್ಟಿಲ್ಲ. ಹಲ್ಲೆಲೂಯಾ, ಹೋಗಿ ದುಡಿದು ಏನು ದುಃಖ ಪಡೆದಿಲ್ಲ. ಇವರು ಏನ್ ಮಾಡಿದಾರ್ರಿ? ಸುಮ್ಮನೆ ಹೋಗ್ತಾ ಇದ್ರು ಪ್ರಯಾಣವಾಗಿ. ಹಲ್ಲೆಲೂಯಾ, 11 ದಿವಸಕ್ಕೆ ಮುಟ್ಟಬೇಕಾಗಿರ್ತಕ್ಕಂಥ ಐಗುಪ್ತ ದೇಶದಿಂದ ಕಾನಾನ್ ಮುಟ್ಟೋದಕ್ಕೆ 11 ದಿವಸಗಳು ಬೇಕು. 40 ವರ್ಷಗಳು ಕೂಡ ದೇವರಿಗೆ ಏನ್ ಮಾಡ್ತಾ ಇದಾರೆ? ಇವರು ವಿರೋಧವಾಗಿ ನಡೀತಾ ಇದ್ದಾರೆ, ರೇಗಿಸ್ತಾ ಇದ್ದಾರೆ, ಕೋಪವನ್ನ ಎಬ್ಬಿಸ್ತಾ ಇದ್ದಾರೆ, ದೇವರನ್ನೇ ನಂಬ್ತಾ ಇಲ್ಲ ಅಂತ ನೋಡ್ರಿ. ಅದ್ಭುತ ಕಾರ್ಯಗಳು ಕಣ್ಣು ಮುಂದೆ ಮಾಡಿದ್ರು ಕೂಡ ಅವರು ನಂಬ್ತಾ ಇಲ್ಲ ಅಂತ. ಎಷ್ಟು ಮೊಬ್ಬು ಜನರು ಇರ್ಬೋದು, ಬಂಡು ಜನರು ಇರ್ಬೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಅದ್ಭುತವಾದಂತ ಕಾರ್ಯಗಳನ್ನ ದೇವರು ಮಾಡಿದಾಗಲೂ ಕೂಡ ಅವರು ನಂಬದೆ ಹೋದ್ರಂತ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪ್ರಿಯರೇ, ಆಕಾಶದಿಂದ ಬೆಂಕಿ ಬಿತ್ತು. ಹಲ್ಲೆಲೂಯಾ, ಮತ್ತೆ 3 ದಿವಸಗಳವರೆಗೆ ಕತ್ತಲೆ ಇತ್ತು. ಆನೆ ಕಲ್ಲಿನ ಮಳೆ, ಬೆಂಕಿಯ ಮಳೆ, ಕಲ್ಮಳೆ ಅಲ್ಲಿ ಬಂತು. ಕಪ್ಪೆಗಳು ಹೆಚ್ಚಾದವು, ನೀರು ರಕ್ತವಾಯಿತು. ಚೊಚ್ಚಲು ಮಕ್ಕಳ ಐಗುಪ್ತ ದೇಶದಲ್ಲಿರುವಂತವರು ಸತ್ತು ಹೋದ್ರು, ಪ್ರಾಣಿಗಳು ಸತ್ತು ಹೋದವು. ಅನೇಕವಾಗಿರ್ತಕ್ಕಂಥ ಉಣ್ಣೆ ರೋಗಗಳು, ಬಕ್ಕೆ ರೋಗಗಳು, ಏನೆಲ್ಲ ಉಣ್ಣೆ ರೋಗಗಳು ಬಂದು ಯಾರಿಗೆ? ಐಗುಪ್ತದವರಿಗೆ. ದೇವರನ್ನು ನಂಬಿದಂತ ಗೋಷನ್ ಸೀಮೆ ಪ್ರಾಂತದಲ್ಲಿ ಇರ್ತಕ್ಕಂಥವ್ರಿಗೆ ಬರಲಿಲ್ಲ. ಇದೆಲ್ಲ ನೋಡಿದ್ರು, ಎಲ್ಲದನ್ನ ದೇವರು ಅಂತ ಹೇಳಿ ಏನ್ ಮಾಡ್ತಾ ಇದಾರೆ? ಅವ್ರು ನಂಬುತ್ತಾ ಇಲ್ಲ, ಅದ್ಭುತಗಳನ್ನ ನಂಬುತ್ತಾ ಇಲ್ಲ. ಕಾರಣ ಏನಂದ್ರೆ ದೇವ್ರು 40 ವರ್ಷ ಬೇಸು ಏನು ಕೂಡ ಇವ್ರು ಕೆಲಸ ಮಾಡ್ಲಾರ್ದೆಲ್ಲ ಕೊಡಕತ್ತಿರಲ್ಲ. ಅದರ ಸಲುವಾಗಿ ಅವ್ರು ಕೊಟ್ಟಿರ್ತಕ್ಕಂಥ, ದೇವ್ರು ಕೊಟ್ಟಿರ್ತಕ್ಕಂಥ ಪ್ರತಿಫಲ. ಪ್ರಿಯರೇ, ಹಲ್ಲೆಲೂಯಾ, ವಾಕ್ಯ ಹೇಳ್ತಾ ಇದೆ ಅದ್ಭುತ ಕಾರ್ಯಗಳನ್ನ ಅವರು ನಂಬಲೇ ಇಲ್ಲ. ಪುನಃ ಅವೆಲ್ಲವುಗಳನ್ನ ಅವ್ರು ಏನ್ ಮಾಡ್ಬಿಟ್ರು? ಮರೆತು ಬಿಟ್ರು, ಪಾಪದ ಕಾರ್ಯಗಳ ಕಡೆಗೆ ಹೋಗಿಬಿಟ್ರು. ಹಲ್ಲೆಲೂಯಾ, ಅದ್ರ ಸಲುವಾಗಿ ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ಪಷ್ಟವಾಗಿ ಹೇಳ್ತಾ ಇದೆ ಸತ್ಯವೇದ 106ನೇ ಕೀರ್ತನೆಯಲ್ಲಿ ಕೂಡ ಇದರ ಕುರಿತಾಗಿ ಹೇಳುತ್ತೆ. ಏನಂತ ಹೇಳಂದ್ರೆ 13ನೇ ವಚನ ಓದ್ರಿ. ಆದರೆ ಅವರು ಬೇಗನೆ ಆತನ ಕೆಲಸಗಳನ್ನ ಮರೆತು ಆತನ ಸಂಕಲ್ಪವನ್ನ ಕಾದಿರದೆ ಅರಣ್ಯದಲ್ಲಿ ಆಶಾತುರರಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು. ಹಲ್ಲೆಲೂಯಾ, ಎಲ್ಲವೂ ಮರಿತಾ ಇದ್ದಾರೆ ದೇವರು ಮಾಡಿದಂತ ಮೇಲುಗಳನ್ನ. ಹಲ್ಲೆಲೂಯಾ, ಅದ್ಭುತಗಳನ್ನ ನೀವು ಮರಿಬೇಡ್ರಿ. ಅದ್ರ ಸಲುವಾಗಿ ಕೀರ್ತನೆ 103ನೇ ಕೀರ್ತನೆ ಏನ್ ಹೇಳುತ್ತೆ? 1ನೇ ವಚನದಲ್ಲಿ, ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳಲ್ಲಿ ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರಿಬೇಡ. ದೇವರು ಮಾಡಿದಂತ ಮೇಲು ಸಾಮಾನ್ಯ ಅಲ್ಲ, ಆಗ್ಲಾರ್ದೆ ಇರುವಂತವುಗಳು ಆಗಿದ್ದಾವೆ ಅಂತೇಳಿ ಜಂಬ ಕೊಚ್ಚಿಕೊಳ್ಳುವಂಥವ್ರು, ಡಂಬ ಹೊಡ್ಕೊಳ್ಳುವಂಥವ್ರು, ಪ್ಲೇಟ್ ತಿರುವಿ ಹಾಕುವಂಥವ್ರು ಎಷ್ಟೋ ಜನರು ಇದ್ದಾವೆ. ಆಗಿರುವಂಥದ್ದನ್ನೇ ನೀನು ಹೇಳ್ಕೊಳ್ಳೋದಕ್ಕೆ, ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ ನಿನ್ನಿಂದ ಆಗ್ತಾ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಗ್ಲಾರ್ದು ಏನೋ ಆಗ್ಯದ ಅಂತೇಳಿ ಏನು ಮಾಡ್ತಾರೆ? ಎಲ್ಲ ವೈರಲ್ ಮಾಡಿಬಿಡ್ತಾರೆ ಸುದ್ದಿ. ಇವತ್ತಿನ ಭಾಷೆಯಲ್ಲಿ ನಾವು ಹೇಳೋದಾದ್ರೆ, ಹಲ್ಲೆಲೂಯಾ, ಆಗಿರುವಂಥದ್ದನ್ನೇ ಹೇಳ್ಕೊಳ್ಳೋದಕ್ಕೆ ಯಾಕೆ ಭಯ? ಯಾಕಂದ್ರೆ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಿಲ್ಲ. ನೀವೇನು ಮಾಡಿಬಿಡ್ತೀರಿ? ಬೇಗನೆ ಮರೆತು ಬಿಡ್ತೀರಿ. ಅವರು ಮನುಷ್ಯರೇ, ನಾವು ಮನುಷ್ಯರೇ, ಮುಂದಿರುವಂಥವ್ರು ಕೂಡ ಮನುಷ್ಯರೇ. ಹಲ್ಲೆಲೂಯಾ, ಅದ್ರ ಸಲುವಾಗಿ ಮನುಷ್ಯನ ಸ್ವಭಾವ ಏನ್ರಿ? ಮರೆಯುವಂಥದ್ದು. ಯಾವುದನ್ನ ಮರಿಬೇಕು ಅದನ್ನ ಮರೆಯಲ್ಲ, ಯಾವುದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು ಅದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲ್ಲ. ಮರೆಯಬೇಕಾದ ಸಂಗತಿಗಳನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಾನೆ, ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿಗಳನ್ನ ಮರೆತು ಬಿಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ದೇವರು ಮಾಡಿದಂಥ ಮೇಲುಗಳನ್ನ, ಉಪಕಾರಗಳನ್ನ, ಅದ್ಭುತ ಕಾರ್ಯಗಳನ್ನ ನೀನು ಮರಿಲೇಬಾರದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಒಂದ್ಸಾರಿ ಏನಾಗುತ್ತಂದ್ರೆ, ಇನ್ನೊಬ್ಬ ಯೇಸುವಿನ ಕುರಿತಾಗಿ ಬೋಧಿಸುವುದಕ್ಕೋಸ್ಕರವಾಗಿ ಕೋರಿಂಥ ಪಟ್ಟಣಕ್ಕೆ ಬೇರೆಯವರು ಬಂದಂಥ ಸಮಯದಲ್ಲಿ ಅವರು ಬೇರೆ ಅನ್ಯ ಉಪದೇಶಗಳನ್ನ ಬೋಧಿಸ್ತಾ ಇದ್ರು. ಪ್ರಿಯರಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರಿಗೆ ದೇವರಂದ್ರೆ ಇಷ್ಟ ಇಲ್ಲ. ಅವರು ಬೇರೆ ವಿಧವಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನ ಬೋಧಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವನ್ನ ತಿರುಚಿ ಬೋಧಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಪೌಲನ್ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. 2ನೇ ಕೊರಿಂಥ 11ನೇ ಅಧ್ಯಾಯದ ಕಡೆಗೆ ಬನ್ನಿ. 2-3 ವಚನಗಳು ಓದ್ರಿ ಬೇಗ.
ತೆಗೆದಿದ್ದೀರಾ? 2 Corinthians ಚಾಪ್ಟರ್ 11 ಬೇಗ 2:3 ನನ್ನನ್ನು ಸಹಿಸಿಕೊಳ್ಳಬೇಕೆಂದು ಹಾಂ ನನ್ನನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದ ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮ ಕ್ರಿಸ್ತನೆಂಬ ಒಬ್ಬ ಪುರುಷನಿಗೆ ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕು ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವುಂಟು. ಯಾಕಂದರೆ ನಾವು ಪ್ರಸಿದ್ಧಿ ಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನ ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನ ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬ ಯೇಸುವನ್ನ ಪರಿಚಯ ಮಾಡುವುದಕ್ಕಾಗಿ ಅವಾಗ ಬಂದಿದ್ದಾರೆ, ಇವಾಗಲೂ ಕೂಡ ಬರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಂತೇಳಿ, ಆ ಯೇಸುವಿನ ಬಗ್ಗೆ ಹೇಳುವಾಗ ಅವರ ಪಾಪದ ಅರಿವನ್ನ ಹೇಳೋದಿಲ್ಲ. ಯೇಸು ಅಂದ್ರೆ ಯಾರು? ದೇವರು ನರನಾಗಿ ಬಂದಿರತಕ್ಕಂತ, ದೇವರು ಮನುಷ್ಯನಾಗಿ ಬಂದಿರತಕ್ಕಂತ ದೇವರು. 1ನೇ ಅಧ್ಯಾಯ 18ನೇ ವಚನ ನಾವು ನೋಡ್ತಾ ಇದ್ದೇವೆ. ಯೋಹಾನು ಬರೆದ ಸುವಾರ್ತೆಯಲ್ಲಿ, ಯಾವನು ತಂದೆಯ ಎದೆಯಲ್ಲಿ ಇದ್ದನೋ ಸ್ವತಃ ದೇವರು ಆಗಿದ್ದನು. ಹಲ್ಲೆಲೂಯಾ. ಯಾರಂತೆ? ಸ್ವತಃ ದೇವರು ತಂದೆಯ ಎದೆಯಲ್ಲಿ ಇದ್ದಾತನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಓಂಕಾರ ಸ್ವರೂಪನಾಗಿರುವಂತ ಕ್ರಿಸ್ತನು ತಂದೆ ಎದೆಯೊಳಗಿಂದ ಜುಮ್ ಅಂತೇಳಿ ಹಂಗೆ ಏನ್ ಮಾಡಿದಂತೆ ಹೊರಗಡೆ ಬಂದನಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಒಂದು ತುಣುಕು ಹೊರಗಡೆ ಬಂತು ಅಂತೇಳಿ. ಹಲ್ಲೆಲೂಯಾ. ಅವ್ರ ಭಾಷೆಯಲ್ಲಿ ಇನ್ನೂ ಇಂಪಾಗಿ ನಾವು ಹೇಳ್ಬೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ ಪ್ರಿಯರೇ, ಆತನು ದೇವರು ಆಗಿದ್ದಾನೆ. ತನ್ನನ್ನು ತಾನು 3 ವ್ಯಕ್ತಿತ್ವಗಳಲ್ಲಿ ಆತನ ಏನ್ ಮಾಡಿದಾನೆ? ತೋರ್ಪಡಿಸಿಕೊಂಡಿದ್ದಾನೆ. ತಂದೆಯಾದ ದೇವರು, ಕುಮಾರನಾಗಿ ಬಂದಿರುವ ದೇವರು, ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯಾ. 3 ಕೂಡ ಒಂದೇ. ಅದರ ಸಲುವಾಗಿ ತ್ರಿಏಕ ದೇವರು ಎಂಬುದಾಗಿ ನಾವು ಹೇಳ್ತೀವಿ. ಅರೇಬಿಕಲ್ಲಿ ಹೇಳ್ಬೇಕಾದ್ರೆ ಅಲ್ಲದಾಬ್ ಅಂದ್ರೆ ಅಲ್ಲಹ ಅಲ್ಲ ಏನ್ರಿ, ಅಲ್ಲದಾಬ್ ಅಂದ್ರೆ ತ್ರಿಏಕ ದೇವರು, ತಂದೆಯಾದಂತ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಆ ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತಗಳನ್ನ, ಮೇಲುಗಳನ್ನ ನೀನು ಎಂದಿಗೂ ಕೂಡ ಮರಿಬಾರದು. ಹಲ್ಲೆಲೂಯಾ. ನೀನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲೇಬೇಕು ದೇವರು ಮಾಡಿದಂತ ಮೇಲನ್ನ. ದೊಡ್ಡದಾಗಿರ್ತಕ್ಕಂಥ ಮೇಲು ಏನಂದ್ರೆ, ನೀನು ಪಾಪ ಎನ್ನುವಂತ ಕೊಳಚೆಯಲ್ಲಿದ್ದಿ, ಆದರೆ ಈಗ ನೀನು ಪರಿಶುದ್ಧತೆ ಕಡೆಗ ಬಂದಿದ್ದೀಯ. ಹಲ್ಲೆಲೂಯಾ. ದೊಡ್ಡದಾಗಿರ್ತಕ್ಕಂಥ ಅದ್ಭುತ ಏನಂದ್ರೆ, ನೀನು ವ್ಯಭಿಚಾರ ಎನ್ನುವಂಥದ್ರಲ್ಲಿ ಇದ್ದಿ, ಆದ್ರೆ ಈಗ ಪಾತಿವ್ರತೆಯ ಕಡೆಗೆ ನೀನು ಬಂದಿದ್ದೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೃಷ್ಟಿಕರ್ತನಾದ ಒಬ್ಬನೇ ದೇವರನ್ನ ಈಗ ನೀನೇನ್ ಮಾಡ್ತಾ ಇದ್ದೀ? ಆರಾಧನೆ ಮಾಡ್ತಾ ಇದ್ದೀವಿ. ಅದೇ ದೊಡ್ಡದಾಗಿರ್ತಕ್ಕಂಥ ಅದ್ಭುತ. ಹಲ್ಲೆಲೂಯಾ. ಕೆಮ್ಮು, ನೆಗಡಿ, ಜ್ವರ ದೇವ್ರು ಕಡಿಮೆ ಮಾಡ್ತಾನೆ. ದೇವ್ರಿಗೆ ಅಸಾಧ್ಯ ಯಾವುದು ಇದೆ? ಅವೆಲ್ಲ ಜುಜುಬಿರಿ. ಹಲ್ಲೆಲೂಯಾ. ಸತ್ತವ್ರನ್ನೇ ಎಬ್ಬಿಸ್ಯಾನ ಅಂದ ಮೇಲೆ ಆತನಿಗೆ ಅಸಾಧ್ಯ ಯಾವುದಾದ್ರು ಉಂಟಾ? ಹಲ್ಲೆಲೂಯಾ. ಆತನಿಗೆ ಯಾವುದು ಕೂಡ ಅಸಾಧ್ಯ ಇಲ್ಲ. ಆತನು ನಿನ್ನೆ ಇವತ್ತು ನಿರಂತರವೂ ಕೂಡ ಏಕ ರೀತಿಯಾಗಿರುವಂತ ದೇವರಾಗಿದ್ದಾನೆ. 13:8 ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಮಾರ್ಪಡದಂತ ಮಹಾದೇವರು ಆತ. ಹಲ್ಲೆಲೂಯಾ. ಬದಲಾಗಲ್ಲ ಆತ. ತನ್ನ ಮಕ್ಕಳ ಸಂಗಡ ಜೊತೆಗೆ ಇರ್ತೀನಂತ ಹೇಳಿದಾನೆ. ಖಂಡಿತವಾಗಿ ಆತನು ಇರುವ ದೇವರಾಗಿದ್ದಾನೆ. ಪ್ರಿಯರ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನು ನಿನ್ನೆ ಇವತ್ತು ನಿರಂತರವೂ ಏಕವಾಗಿದ್ದಾನೆ. ಆತ ಬದಲಾಗಲ್ಲ. ಒಂದು ವೇಳೆ ನೀನೇ ಬದಲಾಗ್ಬೋದು, ನೀನೇ ಬೆಟ್ಟು ಮಾಡಿ ಯೇಸುವನ್ನ ಏನೆಲ್ಲ ಅನ್ಬೋದು, ಆದರೆ ಆತನು ಮಾತ್ರ ಎಂದಿಗೂ ಕೂಡ ಏನಾಗಲ್ಲ, ಬದಲಾಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಸತ್ಯವೇದ ತಿಳಿಸ್ತಾ ಇದೆ. ಇವರು ರೊಟ್ಟಿ ಬುತ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರತಾಗಿ ರೊಟ್ಟಿಯನ್ನೇ ಅನುಗ್ರಹ ಮಾಡುವಂತ
ದೇವರು ಅಲ್ಲೇ ಇದ್ದಾನಲ್ಲ, ನಮಗೆ ಒದಗಿಸಿ ಕೊಡ್ತಾನಲ್ಲ ಅನ್ನುವಂಥದ್ದನ್ನು ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಮರೆತು ಬಿಟ್ಟಿದ್ದಾರೆ. ಫರಿಸಾಯರ ಹುಳಿ ಹಿಟ್ಟಿನ ವಿಷಯ ದುರ್ಬೋಧನೆ. ಅಲ್ಲಲ್ಲಿ ಹುಳಿ ಹಿಟ್ಟು ಅಂದ್ರೆ ಯಾವ್ದ್ರಿ? ದುರ್ಬೋಧನೆ, ಸುಬೋಧನೆ ಅಲ್ಲ, ಸತ್ಯವಾಗಿರುವಂತ ಬೋಧನೆ ಅಲ್ಲ, ತಪ್ಪಾದಂತ ಬೋಧನೆ. ಆ ಬೋಧನೆಯ ವಿಷಯವಾಗಿ ನೀವು ಬಹಳ ಜಾಗರೂಕತೆಯಿಂದ ಇರಬೇಕಂತೇಳಿ ದೇವರು ಹೇಳಿದ್ರೆ, ಇವ್ರು ಏನಂತ ಹೇಳಿ ಅಂತ ಇದ್ದಾರೆ, ರೊಟ್ಟಿ ರೊಟ್ಟಿ ತಿನ್ನ ರೊಟ್ಟಿ ಅಂತ ಇದ್ದಾರೆ. ಹಾಗಾಗಿ ನಿಮಗೆ ನೆನಪೇ ಇಲ್ಲ, ನಾನು ಮಾಡಿರುವಂಥದ್ದು ನೀವು ನೆನಪು ಮಾಡಿಕೊಳ್ತಾ ಇಲ್ಲ. ಸತ್ತ ಲಾಜರನನ್ನು ಎಬ್ಬಿಸೀನಿ. ಹಲ್ಲೆಲೂಯಾ. ನಾಯಿನೆನ್ನುವಂಥ ಊರಿನಲ್ಲಿರ್ತಕ್ಕಂಥ ವಿಧವೆಯ ಮಗ ಚಟ್ಟವನ್ನು ಹೊತ್ತುಕೊಂಡು ಹೆಣ ಇನ್ನೂ ಸ್ವಲ್ಪ ಹೊತ್ತಿಗೆ ಮುಟ್ಟಿ ಏನು ಮಾಡಬೇಕು? ಸಮಾಧಿ ಮಾಡಬೇಕು. ಚಟ್ಟವನ್ನು ಹಿಡಿದುಕೊಂಡು ಯೌವನಸ್ಥನೇ ಎದ್ದೇಳು ಎಂಬುದಾಗಿ ಹೇಳಿದಾಗ ಹಂಗೆ ಎದ್ದು ಕುಂತ್ಕೊಂಡ. ಎಲ್ಲರೂ ಕೂಡ ಏನಾದ್ರಿ? ಸೈಲೆಂಟ್ ಆದ್ರಿ. ಎಗರ್ತಾ ಇದಾರೆ, ಬೀಳ್ತಾ ಇದ್ದಾರೆ. ದೇವರು ಮಾಡಿದ ಅದ್ಭುತಗಳನ್ನು ಹೊಗಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಮಾಡಿರುವಂಥದ್ದನ್ನ ಎಂದಿಗೂ ಕೂಡ ನಾವು ಮುಚ್ಚಿಟ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವು ದೇವರನ್ನ ವಿ ಎಕ್ಸ್ಪೀರಿಯನ್ಸ್ ಜೀಸಸ್. ಹಲ್ಲೆಲೂಯಾ, ನಾವು ದೇವರನ್ನ ಅನುಭವಿಸ್ತಾ ಇದ್ದೀವಿ ನಾವು. ಹಲ್ಲೆಲೂಯಾ, ಅನುಭವ ಬಹಳ ಮುಖ್ಯ ಭಕ್ತಿಯ ಜೀವಿತದಲ್ಲಿ. ಅನುಭವ ಇರಲಾರ್ದೆ ಸುಮ್ಮನೆ ಏನಪ್ಪ ವಾಕ್ಯ ಹೇಳ್ಬೇಕಂದ್ರೆ ಹೇಳ್ಬೇಕು, ಸುವಾರ್ತೆ ಸಾರ್ಬೇಕಂದ್ರೆ ಸಾರ್ಬೇಕು, ಹಂಗಲ್ಲ ಇದು. ಹಲ್ಲೆಲೂಯಾ, ವಿ ಎಕ್ಸ್ಪೀರಿಯನ್ಸ್. ಹಲ್ಲೆಲೂಯಾ, ಸ್ವತಃ ನಾವು ಅದ್ಭುತಗಳನ್ನ ಏನ್ ಮಾಡ್ತಾ ಇದೀವ್ರಿ? ಎಕ್ಸ್ಪೀರಿಯನ್ಸ್ ಆಗ್ತಾ ಇದೀವಿ, ಅನುಭವ. 50 ಜನರಿಗೆ ದೇವರು ಮಾಡಿರ್ತಕ್ಕಂಥ ಅದ್ಭುತ ಸಾಮಾನ್ಯವಾಗಿರುವಂಥದ್ದ. ವೈದ್ಯರು ಕೈ ಬಿಟ್ಟಿದ್ದಾರೆ. ರಿಪೋರ್ಟ್ಗಳನ್ನ ನೋಡಿದಂಥ ಸಮಯದಲ್ಲಿ ಅನಾಥಾಶ್ರಮಗಳಲ್ಲಿ ಹೋಗಿ ಮಕ್ಕಳನ್ನ ತಗೊಳ್ರಿ, ನಿಮ್ಮ ಮಕ್ಕಳಾಗೋದಿಲ್ಲ ಅಂತೇಳಿ ಚೀಮರೆ ಹಾಕಿ ಕಳಿಸಿದ್ದಾರೆ, ಬೈದಿದ್ದಾರೆ. ಅವೆಲ್ಲ ಸಾಮಾನ್ಯವಾಗಿರುವಂಥದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೂ ನಂಬಲ್ಲ ಇವರು. ಅಲ್ಲಿ ದೇವರ ಪಕ್ಕದಾಗಿದ್ದ ಅವರೆಲ್ಲ ಇವರೆಲ್ಲಿ ನಂಬುತ್ತಾರೆ? ಹಲ್ಲೆಲೂಯಾ. ನಂಬಲಾರ್ದ ಹಾಗೆ ಸೈತಾನನ ಅವರ ಹೃದಯಗಳನ್ನು ಏನ್ ಮಾಡಿದಾನೆ? ಮಂಕು ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಎದುರು ಪ್ರಶ್ನೆಗಳನ್ನ ಹಾಕುವಂಥದ್ದು, ದೈವ ಸೇವಕರಿಗೆ ಎದುರು ಪ್ರಶ್ನೆಗಳನ್ನ ಹಾಕುವಂಥದ್ದು. ಎಲ್ಲಿ ದೈವರು ತಪ್ಪು ಹೇಳ್ತಾರೆ? ತಪ್ಪು ತಿಳ್ಕೊಬೇಕು, ಇದು ಹೇಳ್ಬೇಕು, ಆಮೇಲೆ ನೋಡ್ಬೇಕು, ಎದುರೇಟು ಹಾಕಬೇಕು. ಹಲ್ಲೆಲೂಯಾ. ಹಂಗೆ ವಾಕ್ಯ ಹೇಳಿದ್ರಪ್ಪ ಅಂದ್ರೆ ಹಂಗೆ ವಾಕ್ಯ ನೀನು ಕೇಳಿದ್ರೆ ನಿನಗೇನಿಲ್ಲ, ಬಿಡುಗಡೆ ಇಲ್ಲ. ಹಲ್ಲೆಲೂಯಾ. ಸತ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀನ್ ಯಾರಯ್ಯ ಪ್ರಶ್ನೆ ಮಾಡೋದಕ್ಕೆ? ಹಲ್ಲೆಲೂಯಾ. ನನ್ನ ಸೇವಕನನ್ನ ನಿಂದ್ರಿಸಿದವನು ನಾನು, ಒಂದು ವೇಳೆ ಆತ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವನು ನಾನು. ಹಲ್ಲೆಲೂಯಾ. ಅಗ್ನಿ ಜ್ವಾಲೆಯಂತೆ ಸೇವಕನನ್ನ ನಾನು ನಿಲ್ಲಿಸಿದ್ದೇನೆ. ನೀನ್ ಯಾರು ಪ್ರಶ್ನೆ ಮಾಡೋದಕ್ಕೆ? ನನ್ನ ಸೇವಕ ನನ್ನ ಮಾತುಗಳನ್ನೇ ಮಾತಾಡ್ತಾನೆ. ನಾನು ಅವನ ಬಾಯಲ್ಲಿ ಇಟ್ಟಿರುವಂತ ನುಡಿಗಳನ್ನೇ ಹೇಳ್ತಾನೆ ಹೊರತಾಗಿ ಅನ್ಯ ಮಾತನ್ನ ಹೇಳುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ಮಾಡಿದಂತ ಮೇಲನ್ನ ನೀವು ಮರಿಬೇಡ್ರಿ, ನೆನಪಿನಲ್ಲಿ ಇಟ್ಟುಕೊಳ್ರಿ. ಕೆಲವೊಂದು ಸಂದರ್ಭ, ಎಂತ ಸಂದರ್ಭ ಬಂದಿರುತ್ತ್ರಿ? ಸಾವಿನ ಸಂದರ್ಭ, ಸಾವು ಹತ್ತಿರವಾಗಿರುತ್ತೆ. ಅವಾಗ ಏಸಪ್ಪ ಅಂತೇಳಿ ಅಂದಿರ್ತೀರಿ, ದೇವರು ಉಳಿಸಿರ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಸಹಾಯ ಕೇಳಿರ್ತೀರಿ, ದೇವರು ಉಳಿಸಿರ್ತಾನ. ಅದ್ ನೆಕ್ಸ್ಟ್ ದಿನ ಬೇಸ್ ಚೆನ್ನಾಗಾದ್ಮೇಲೆ ಆಯ್ತು, ದೇವ್ರನ್ನ ಮರೆತು ಬಿಡೋದು. ಹಲ್ಲೆಲೂಯಾ. ಇಸ್ರಾಯೇಲರ ಬುದ್ಧಿ ಇನ್ನ ಆತ್ಮಿಕ ಇಸ್ರಾಯೇಲರಿಗೆ ಹೋಗಿಲ್ಲ. ಆತ್ಮಿಕ ಇಸ್ರಾಯೇಲರು ಅಂದ್ರೆ ಯಾರು? ನಾವೆಲ್ಲರೂ. ಹಲ್ಲೆಲೂಯಾ. ಆ ಇಸ್ರಾಯೇಲರು ಕಾನಾನಿಗೆ ಹೋದ್ರು. ನಾವು ಆತ್ಮಿಕ ಇಸ್ರಾಯೇಲರು ಎಲ್ಲಿಗೆ ಹೋಗ್ತೀವಿ? ಪರಮ ಕಾನಾನಿಗೆ ಹೋಗ್ತೀವಿ. ಹಲ್ಲೆಲೂಯಾ. ಅವರು ಹೋಗ್ತಾ ಇರ್ಬೇಕಾದ್ರೆ ಅನೇಕರು ರೊಚ್ಚಿಗೆದ್ರು, ದೇವರ ಮೇಲೆ ಸಿಟ್ಟಿಗೆ ಏರಿದ್ರು, ಅದ್ಭುತಗಳನ್ನು ನಂಬಲಿಲ್ಲ. ಇವತ್ತು ಕೂಡ ಏನ್ ಮಾಡ್ತಾ ಇದ್ದಾರೆ? ಆತ್ಮಿಕ ಇಸ್ರಾಯೇಲರಲ್ಲಿ ಕೆಲವರು ದೇವರಿಗೆ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಮೋಶೆಗೆ, ಆರೋನನಿಗೆ ರೊಚ್ಚಿಗೆ ಎದ್ದಂತ ಸಮಯದಲ್ಲಿ ಭೂಮಿ ಅವರನ್ನ ನುಂಗಿ ಬಿಡ್ತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಇವತ್ತು ಕೂಡ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಅವ್ರು ಏನೆಲ್ಲ ಸಮಸ್ಯೆಗಳನ್ನ ತಾವೇ ತಂದುಕೊಳ್ತಾ ಇದ್ದಾರೆ. ಕೈ ಬಿಡಲ್ಪಡುವಂತವರು ಆಗ್ತಾರೆ. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ದೇವರನ್ನ, ದೈವ ಸೇವಕರನ್ನ ನೀನು ಪರೀಕ್ಷೆ ಮಾಡಬೇಡ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ, ವಾಕ್ಯ ನನ್ನ ಸಂಗಡ ನಿನ್ನ ಸಂಗಡ ಬೋಧನೆ ಮಾಡುವಂಥದ್ದು ಒಂದೇ. ಏನು? ದೇವರು ಮಾಡಿದಂಥ ಉಪಕಾರ ಮೇಲನ್ನು ನೀನು ಮರಿಬೇಡ. ದಾವೀದನು ಯಾಕೆ ಅಷ್ಟು ಕೀರ್ತನೆಗಳನ್ನು ರಚಿಸಿದ? ಯಾಕೆ ದೇವ್ರನ್ನ ಅಷ್ಟು ರೀತಿಯಲ್ಲಿ ಅನುಭವಿಸಿದ ಅಂದ್ರೆ, ದಾವೀದನ ಜೀವಿತದಲ್ಲಿ ದೇವರು ಮಾಡಿರುವಂಥ ಮೇಲು ಚಿಕ್ಕದಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕುಟುಂಬದಲ್ಲಿ ಎಲ್ಲರೂ ಕೂಡ ತಿರಸ್ಕಾರಕ್ಕೆ ಒಳಗಾದಂಥ ವ್ಯಕ್ತಿ. ಎಲ್ಲರ ತಂದೆ ತಾಯಿ ಸಹೋದರರು ಅಕ್ಕಪಕ್ಕದವರು ಎಲ್ಲರಿಂದಲೂ ಕೂಡ ತಿರಸ್ಕಾರ ಹೊಂದಿದಂಥ ವ್ಯಕ್ತಿ ಯಾರ್ರೀ? ದಾವೀದ. ಹಲ್ಲೆಲೂಯಾ. ಎಲ್ಲ ರೀತಿಯಿಂದಲೂ ಯಾಕಪ್ಪ ಇವನು ಮನೆಗೆ ಬರ್ತಾನೆ ಎನ್ನುವಂಥ ರೀತಿಯಲ್ಲಿ ಅವನನ್ನು ನೋಡ್ತಾ ಇದ್ರು. ಅದರ ಸಲುವಾಗಿ ಕುರಿಗಳನ್ನು ಕೊಟ್ಟು ಅಡವಿಯಲ್ಲೇ ಇರು, ಅಲ್ಲೇ ನೀನು ಬಿದ್ದು ಸಾಯಿ, ನೀನು ಏನಾದರೂ ಕೂಡ ನಮಗೆ
ಚಿಂತೆ ಇಲ್ಲ. ಅಂಥ ಭಯಂಕರ ಪರಿಸ್ಥಿತಿಯಲ್ಲಿರ್ತಕ್ಕಂಥ ದಾವೀದನನ್ನ ದೇವರು ಮಾತ್ರ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮನೆಯವರ ದೃಷ್ಟಿ ಇಟ್ಟು ನೋಡ್ತಾ ಇಲ್ಲ. ಹಲ್ಲೆಲೂಯಾ, ಮನೆಯವರಿಗೆ ಬೇಡವಾದ, ಅಕ್ಕಪಕ್ಕದವರಿಗೆ ಬೇಡವಾದ, ಆದರೆ ಅದೇ ದಾವೀದ ದೂರದಲ್ಲಿದ್ದುಕೊಂಡು ಅವನು ಹುಟ್ಟಿನ ವಿಷಯದಲ್ಲಿ ಭಯಂಕರವಾಗಿರ್ತಕ್ಕಂಥ ತಾರುಮಾರು ಸುದ್ದಿಗಳು ಇದ್ದಾಗಲೂ ಕೂಡ ಆತನು ಮಾತ್ರ ದೇವರನ್ನ ಏನ್ ಮಾಡ್ತಾ ಇದ್ದಾನೆ, ಸ್ಮರಿಸ್ತಾ ಇದ್ದಾನೆ. ಪ್ರಿಯರೇ, ದೇವರನ್ನ ಆಶ್ರಯಿಸುವಂಥದ್ದನ್ನ ಬಿಡಲೇ ಇಲ್ಲ. ಹಲ್ಲೆಲೂಯಾ, ಯೆಹೋವನೇ ನನ್ನ ಒಳ್ಳೆಯ ಕುರುಬ, ನನಗೆ ಕೊರತೆ ಇಲ್ಲ. ಎಲ್ಲರೂ ಕೈ ಬಿಟ್ಟರು ಕೂಡ ನನಗೆ ಕೊರತೆ ಇಲ್ಲ. ನನ್ನ ಸ್ನೇಹಿತನ ಕಾಲು ಅಡ್ಡಗೊಟ್ಟರು ಕೂಡ ನನಗೆ ಕೊರತೆ ಇಲ್ಲ. ಎಲ್ಲರೂ ಶತ್ರುಗಳೋಪಾದಿಯಲ್ಲಿ ನನ್ನ ಮೇಲೆ ಬಿದ್ದರೂ ಕೂಡ ನನಗೆ ಕೊರತೆ ಇಲ್ಲ. ನನ್ನ ದೇವರು ನನ್ನ ಪಕ್ಷವಾಗಿ ಇರುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗೊಲ್ಯಾತನನ್ನ ಓಡಿಸೋದಕ್ಕೆ ದೇವರು ಏರ್ಪಾಟು ಮಾಡಿರುವಂಥದ್ದು ಸೌಲ ರಾಜನನ್ನಲ್ಲ, ದಾವೀದನ 3 ಜನ ಶತ್ರುಗಳನ್ನು ಓಡಿಸಲು ಬಹಳ ಶಕ್ತಿ ಉಳ್ಳಂತ ದಾವೀದನ 3 ಜನ ಅಣ್ಣರನ್ನಲ್ಲ. ಯಾರನ್ನ ದೇವರು ಏರ್ಪಾಟು ಮಾಡಿದ? ಒಬ್ಬ ಗೊಲ್ಯಾತನನ್ನು ಓಡಿಸುವುದಕ್ಕಾಗಿ. ಅವನು ಬಲಾಢ್ಯ, ಶೂರ, ಏನೆಲ್ಲ ಹೆಸರು ಪ್ರಖ್ಯಾತಿ ಗಳಿಸಿದಂಥವನು. ಅವನು ಸ್ವರವನ್ನೇ ಕೇಳಿದ್ರೆ ಭಯ ಪಡಬೇಕು. ಅವನು ಮುಂದೆ ಬಚ್ಚ ಅಂದ್ರೆ ಏನರ್ಥ? ಹುಡುಗ. ಹಲ್ಲೆಲೂಯಾ, ಹುಡುಗನನ್ನ ದೇವರು ಎಬ್ಬಿಸಿದ್ರು. ನೀನು ಬಲಾಢ್ಯನಾಗಿರ್ಬೋದು, ದೊಡ್ಡದಾಗಿರ್ತಕ್ಕಂಥ ರೆಂಟೆಯೋಪಾದಿಯಲ್ಲಿರ್ತಕ್ಕಂಥ ಕತ್ತಿ ನಿನ್ನಲ್ಲಿ ಇರ್ಬೋದು, ಡಾಲು ನಿನ್ನಲ್ಲಿ ಇರ್ಬೋದು, ಆದರೆ ನಿನ್ನನ್ನು ಎದುರಿಸುವುದಕ್ಕಾಗಿ ನಾನು ಚಿಕ್ಕ ಹುಡುಗನನ್ನ ಕಳಿಸ್ತೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವೆಲ್ಲವೂ ದೇವರು ಆತನ ಸಂಗಡ ಇದ್ದು ಜೊತೆಗಿದ್ದು ಏನ್ ಮಾಡಿದ್ರಿ? ಜಯವನ್ನ ಕೊಟ್ಟರು. ಅದರ ಸಲುವಾಗಿ ದಾವೀದನ ಉಪಕಾರಗಳನ್ನ ಮರೆಯಲಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಬಿದ್ದ, ಆದರೆ ಮತ್ತೆ ಎದ್ದ. ಹಲ್ಲೆಲೂಯಾ, ಪಾಪದಲ್ಲಿ ಬಿದ್ದ, ಪಾಪದಲ್ಲೇ ಆಡಲಿಲ್ಲ. ಹಲ್ಲೆಲೂಯಾ, ಶಿಷ್ಟನು 7 ಸಾರಿ ಬಿದ್ದರೂ ಕೂಡ ಮತ್ತೆ ಏಳುವನು. 24:16 ನಾವು ನೋಡ್ತೀವಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ. ಹಲ್ಲೆಲೂಯಾ, ದುಷ್ಟನು ಕೇಡಿನಿಂದಲೇ ಬಿದ್ದೇ ಹೋಗುವನು. ಅವನು ಎದ್ದೇಳೋದಕ್ಕೆ ಆಸ್ಪದನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವನ ಮನಸ್ಸಿನಲ್ಲೆಲ್ಲ ಕೇಡೆ ತುಂಬಿಕೊಂಡಿದೆ, ಕೆಟ್ಟದ್ದೇ ತುಂಬಿಕೊಂಡಿದೆ. ಭಯಂಕರವಾಗಿರ್ತಕ್ಕಂಥ ಕೆಟ್ಟ ಕಾರ್ಯಗಳು, ಕೆಟ್ಟ ಆಲೋಚನೆಗಳೇ ತುಂಬಿಕೊಂಡಿದ್ದಾವೆ. ದೇವರಿಗೆ ವಿರೋಧವಾಗಿರ್ತಕ್ಕಂಥ ಸ್ಥಿತಿಯೇ ಅವನಿಗೆ ಇದೆ. ಅದರ ಸಲುವಾಗಿ ಅವನು ಬಿದ್ದೇ ಹೋಗ್ತಾನೆ. ಅವನು ಮತ್ತೆ ಎದ್ದೇಳೋದಕ್ಕೆ ಸಾಧ್ಯ ಇಲ್ಲ. ಶಿಷ್ಟನು ಬಿದ್ದರೂ ಕೂಡ ಮತ್ತೆ ಏನಾಗ್ತಾನೆ? ಎದ್ದೇಳ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತು ತಿಳಿಸಲ್ಪಡುವಂಥ ಸಂಗತಿ ಒಂದೇ ಪ್ರಿಯರೇ, ದೇವರು ಮಾಡಿದಂಥ ಮೇಲನ್ನು ನೀನು ಜ್ಞಾಪಕದಲ್ಲಿಟ್ಟುಕೋ. ದೇವರು ಮಾಡಿರುವಂಥದ್ದು ಸಾಮಾನ್ಯ ಅಲ್ಲ. ಹಲ್ಲೆಲೂಯಾ, ಇವರು ಮಾಡಿರುವಂಥದ್ದನ್ನ ನೀನು ಮರಿ. ಆದ್ರೆ ಮನುಷ್ಯರು ಮಾಡಿರುವಂಥದ್ದೇ ಬಹಳ ನೆನಪಿನಲ್ಲಿರುತ್ತ. ದೇವರು ಮಾಡಿರುವಂಥದ್ದನ್ನ ನೀನು ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿವಸದ ಧ್ಯಾನಾಂಶ ಒಂದೇ, ಜ್ಞಾಪಕದಲ್ಲಿಡಬೇಕಾದ 6ನೇ ಸಂಗತಿ ಏನಂದ್ರೆ, ದೇವರು ನಿನ್ನ ಜೀವಿತದಲ್ಲಿ ಮಾಡಿರುವಂತ ಮೇಲು, ಅದ್ಭುತ, ಅದನ್ನ ನೀನು ಮರಿಬೇಡ. ಹಲ್ಲೆಲೂಯಾ. ಮುಂದಿನ ವಾರ ಇನ್ನೊಂದು ಸಂಗತಿ, ಕೊನೆಯ ಸಂಗತಿ, 7ನೇ ಸಂಗತಿಯನ್ನು ನಾವು ನೆನಪು ಮಾಡಿಕೊಳ್ಳೋಣ, ಧ್ಯಾನ ಮಾಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವನು ನರನಾಗಿ ಬಂದಿದ್ದಾನೆ. ಆತನೇ ಯೇಸು. ಸತ್ತವರೊಳಗಿಂದ ಎದ್ದು ಬಂದಿರುವಂತ ದೇವರು ಆತನು. ಆತನನ್ನು ನೆನಪು ಮಾಡಿಕೊಳ್ಳ್ರಿ. ಮರೆತು ಬಿಟ್ಟಿದ್ದೀರಾ ಪ್ರಿಯರೇ, ಸಹೋದರ ಸಹೋದರಿಯರೇ? ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ತವರೊಳಗಿಂದ ಎದ್ದು ಬಂದಿರತಕ್ಕಂಥ ಯೇಸುವನ್ನ ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ, ಇದೇ ನಾನು ಸಾರುವ ಸುವಾರ್ತೆ ಎಂಬುದಾಗಿ ಪರಿಶುದ್ಧ ಪೌಲವರು ತಿಳಿಸ್ತಾ ಇದ್ದಾರೆ. ಪ್ರಿಯರೇ, 2ನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮಗೆ ಉಪದೇಶ ಮಾಡಿರುವಂತ ಉಪದೇಶಕರನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ. ಅವರು ಪಟ್ಟಿರುವಂತ ಪಾಡು, ಕಷ್ಟ, ಬಾಧೆ, ಇಕ್ಕಟ್ಟು, ಅವೆಲ್ಲದರ ಮಧ್ಯದಲ್ಲಿ, ಶ್ರಮ ಸಂಕಟಗಳ ಮಧ್ಯದಲ್ಲಿಯೂ ನಿಮಗೆ ಬಂದು ಆತ್ಮಿಕ ಆಹಾರ ಮನ್ನವನ್ನ ಯಾವ ರೀತಿಯಾಗಿ ಗುಣಪಡಿಸಿದ್ರು ಅದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳ್ರಿ. 3ನೇದಾಗಿ ಆ ಆತ್ಮಿಕವಾದ ಆಹಾರ, ಅದು ನಿಮ್ಮ ಜೀವಿತಕ್ಕೆ, ನಿಮ್ಮ ಭವಿಷ್ಯತ್ತಿಗೆ ಪರಿಪೂರ್ಣವಾಗಿ ಎಲ್ಲಾ ಕಾರ್ಯಗಳನ್ನ ಒದಗಿಸಿಕೊಡುವಂಥದ್ದು, ಶಾಶ್ವತವಾಗಿರುವಂಥದ್ದು ವಾಕ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಭೂಮಿ ಆಕಾಶಗಳು ಅಳಿದು ಹೋದರೂ ಕೂಡ ನನ್ನ ಮಾತು ಎಂದಿಗೂ ಅಳಿಯದು ಎಂಬುದಾಗಿ ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿರುವಂತ ಸಮಯದಲ್ಲಿ ಆತನು ಹೇಳಿದ್ದಾನೆ. ಪ್ರಿಯರೇ, ಆ ಮಾತೇ ಸುವಾರ್ಥ ವಾಕ್ಯ. ಆ ಸುವಾರ್ಥ ವಾಕ್ಯವನ್ನ, ಉಪದೇಶವನ್ನ ನೀನು ಮರೆತು ಬಿಟ್ಟಿದೆಯೇನೋ? ಒಂದು ಸಾರಿ ನೆನಪು ಮಾಡಿಕೋ. ಆ ಉಪದೇಶ ಮರಿಬೇಡ, ಜ್ಞಾಪಕದಲ್ಲಿ ಇಟ್ಕೋ. ಪ್ರಕಟಣೆ 3:3 ನಾವು ನೋಡ್ತಾ ಇದ್ದೇವೆ. 4ನೇದಾಗಿ
1 ಕೊರಿಂಥೆ 11:2 ಎಲ್ಲಾ ವಿಷಯಗಳಲ್ಲಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ಪರಿಪೂರ್ಣ ಭಕ್ತಿಯ ಜೀವಿತವನ್ನು ಜೀವಿಸಿರ್ತಕ್ಕಂಥ ಪರಿಶುದ್ಧ ಪೌಲ್ ಅವರು ಹೇಳ್ತಾ ಇದ್ದಾರೆ. ಪರಿಶುದ್ಧ ಭಕ್ತನನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. 17ನೇ ಅಧ್ಯಾಯ 32ನೇ ವಚನ ಲೋಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಬಿದ್ದು ಹೋಗಿರ್ತಕ್ಕಂಥ ಭಕ್ತ, ಹಿಂದೆ ಜಾರಿ ಹೋಗಿರ್ತಕ್ಕಂಥ ಭಕ್ತ, ಲೋಕದ ಕಡೆಗೆ ತಿರುಗಿದಂತ ಭಕ್ತಳು ಲೋಟನ ಹೆಂಡತಿ, ಆಕೆಯನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. 6ನೇದಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ 8ನೇ ಅಧ್ಯಾಯದಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ, ನೀವು ಇನ್ನೂ ನೆನಪಿಟ್ಟುಕೊಳ್ಳಲಿಲ್ಲವೋ, ನಾನು ನಿಮ್ಮ ಸಂಗಡನೇ ಇದ್ದೀನಿ. ನೀವು ರೊಟ್ಟಿಯ ಕುರಿತಾಗಿ ಮಾತಾಡ್ತಾ ಇದ್ದೀರಿ. ಆ ರೊಟ್ಟಿ ಎಲ್ಲಿಂದ ಬಂತು? ಆ ರೊಟ್ಟಿ ಯಾವ ರೀತಿಯಾಗಿ ಆ 5,000 ಪುರುಷರು, ಎಷ್ಟೋ ಸ್ತ್ರೀಯರು, ಚಿಕ್ಕ ಮಕ್ಕಳು, ವೃದ್ಧರು ಅವರೆಲ್ಲರೂ ಕೂಡ ಉಂಡು ತಿಂದು ತೇಗಿದಾಗ 12 ಪುಟ್ಟಿಗಳು ಉಳಿದಿವೆ. ನನ್ನ ಜ್ಞಾಪಕ ಇಲ್ವಾ ನಿಮಗೆ? ರೊಟ್ಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಂಬುದಾಗಿ ಸ್ವಾಮಿಯವರು ಕೇಳಿರುವಂತ ವಿಷಯ ಪ್ರಿಯರೇ. ಅದ್ಭುತಗಳನ್ನು ಮರೆತು ಬಿಟ್ಟಿದ್ದೀರಾ? ಬೇರೊಂದು ಸುವಾರ್ತೆ ಕಡೆಗೆ ಹೋಗ್ತಾ ಇದ್ದೀರಾ? ಸತ್ಯವೇದ ಏನ್ ಹೇಳ್ತಾ ಇದೆ ಇವತ್ತು? ಆ ಸತ್ಯವೇದವನ್ನು ಮರೆಮಾಚಿ ದೇವರು ಅಲ್ಲದ ಯೇಸುವನ್ನ ಪ್ರಸಿದ್ಧಿಪಡಿಸುವ ತರದವರು ನಿನ್ನ ಬಳಿಗೆ ಬರಬಹುದು. ಪ್ರಿಯನೇ ಪ್ರಿಯಳೇ, ವಾಕ್ಯ ಎಂದಿಗೂ ಕೂಡ ಬದಲಾಗೋದಿಲ್ಲ. ವಾಕ್ಯವನ್ನು ನೀನು ಒಂದು ವೇಳೆ ನಿನ್ನ ಜ್ಞಾನದ ಮೂಲಕವಾಗಿ ನೀನು ಓದಿ ಬೇರೊಂದು ಅರ್ಥವನ್ನು ನೀನು ಕಲ್ಪಿಸಿಕೊಳ್ಳಬಹುದು. ಕಾರಣ ಏನಂದ್ರೆ ನಿನಗೆ ಪರಿಶುದ್ಧಾತ್ಮ ಅನುಭವ ಇಲ್ಲ, ನಿನಗೆ ಆತ್ಮಿಕ ಅನುಭವ ಇಲ್ಲ, ನಿನಗೆ ಗುರು ಇಲ್ಲ. ಅದಕ್ಕೋಸ್ಕರವಾಗಿ ತಪ್ಪಾದ ಅರ್ಥವನ್ನ ನೀನು ಮಾಡ್ತಾ ಇರ್ಬೋದು. ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊ. ಸತ್ಯವೇದ ಕನ್ನಡದಲ್ಲಿರುವಂತದ್ದು ಮಾತ್ರವಲ್ಲ, ಇಬ್ರಿ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಮೂಲರ್ಥ ಏನಾಗಿದೆ ಅದನ್ನ ಓದಿ ತಿಳಿದುಕೋ. ಇಂಗ್ಲಿಷಲ್ಲಿ ಏನಿದೆ ಅದನ್ನ ಓದಿ ತಿಳಿದುಕೋ, ಗ್ರಹಿಸಿಕೋ. ನಿನಗೆ ಗೊತ್ತಾಗಲಾರದ ಮರ್ಮ ಸಂಗತಿಗಳನ್ನ ಇನ್ನೊಬ್ಬ ದೈವ ಸೇವಕರ ಹತ್ರ ಹೋಗಿ ನೀನು ಕಲಿತುಕೋ. ಸಮಯದಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇದೆಯೇನೋ ಸಹೋದರ ಸಹೋದರಿ. ಒಂದ್ಸಾರಿ ದೇವರು ಮಾಡಿದಂತ ಮೇಲನ್ನು ನೀನು ಮರಿಬೇಡ. ಆತನು ಯಾವಾಗಲೂ ಕೂಡ ನಮ್ಮ ಜೀವಿತದಲ್ಲಿ ಮೇಲನ್ನ ಮಾಡ್ತಾ ಇದ್ದಾನೆ. ಹೊಸದಾದಂತ ದಿನವನ್ನ ಕೊಡ್ತಾ ಇದ್ದಾನಂದ್ರೆ ಅದು ದೇವರ ಅದ್ಭುತವಾದಂತ ಕಾರ್ಯ. ಅನ್ಯರೇ ಅದ್ಭುತಗಳನ್ನು ನಂಬುವಾಗ ನೀನು ನಂಬ್ತಾ ಇಲ್ಲ. ಕಾರಣ ಏನಂದ್ರೆ ನಿನ್ನ ಹೃದಯ ಕಠಿಣವಾಗಿದೆ, ನಿನ್ನ ಬುದ್ಧಿ ದುರ್ಬುದ್ಧಿಯಾಗಿ ಮಾರ್ಪಟ್ಟಿದೆ, ನಿನ್ನ ಜೀವಿತದಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟಿದ್ದೀಯಾ. ಅದರ ಸಲುವಾಗಿ ತಪ್ಪಾದ ರೀತಿಯಲ್ಲಿ ವಾಕ್ಯವನ್ನು ಗ್ರಹಿಸಿಕೊಳ್ತಾ ಇದೆಯೇನು? ಈ ಸಮಯದಲ್ಲಿ ದೇವರಿಗೆ ನಿನ್ನ ನೀನು ಒಪ್ಪಿಸಿಕೋ, ತಗ್ಗಿಸಿಕೋ. ನೀನು ತಗ್ಗಿಸಿಕೊಳ್ಳಲಾರದೆ ಹೋದ್ರೆ ದೇವರ ಕರುಣೆಯನ್ನು, ದೇವರ ಕನಿಕರನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರಿಯನೇ ಪ್ರಿಯಳೇ, ದೇವರ ಹತ್ರ ಬೇಡಿಕೋ, ಸ್ವಾಮಿ ಜ್ಞಾಪಕದಲ್ಲಿಡಬೇಕಾದ ಸಂಗತಿಗಳನ್ನು ನಾನು ಮರೆಯಲಾರ್ದ ಹಾಗೆ ನನಗೆ ಜ್ಞಾನವನ್ನು ಅನುಗ್ರಹ ಮಾಡಪ್ಪ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಸ್ವಾಮಿ ನಮ್ಮ ಸಂಗಡ ನೀನು ಹೇಳಿದ್ದೀಯಪ್ಪ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಹೇಳಿದ್ದೀಯ ಸ್ವಾಮಿ. ಅವೆಲ್ಲವುಗಳನ್ನು ಸ್ವಾಮಿ ಮರೆಯಲಾರ್ದ ಹಾಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ಸ್ಥಿತಿಯನ್ನು ಅನುಗ್ರಹ ಮಾಡಿ ಎಂಬುದಾಗಿ ದೇವರ ಹತ್ರ ಬೇಡಿಕೋ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ ನಿನಗೆ ಸ್ತೋತ್ರ, ಕರುಣಾನಿಧಿಯಾದ ದೇವರೇ ನನಗೆ ಸ್ತೋತ್ರ. ನನ್ನನ್ನ ಎಲ್ಲರನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದಾರೆ. ಕೇಳಿದ ವಾಕ್ಯವನ್ನು ಮರೆಯಲಾರದಂತೆ ಸ್ವಾಮಿ ಹೃದಯದಲ್ಲಿಟ್ಟುಕೊಂಡು ನಡೆದುಕೊಳ್ಳುವಂತೆ ಮಾಡಪ್ಪ. ಜ್ಞಾಪಕಕ್ಕೆ ಸ್ವಾಮಿ ಇವರು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತೆ ಮಾಡಪ್ಪ. ನಿನ್ನ ಕಾರ್ಯವನ್ನು ಸಫಲಗೊಳಿಸು, ಸುಭಿಕ್ಷಿತುಂಟು ಮಾಡು. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ, ಆಮೇನ್. ನಮ್ಮ ತಂದೆಯ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಾಡಿದ ಕೃಪೆ, ಪರಿಶುದ್ಧ ಆತ್ಮನ ಸಹವಾಸವು ಈಗಲೂ ಯಾವಾಗಲೂ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂದಿರು ನಿಮ್ಮೆಲ್ಲರ ಸಂಗಡ, ಸಕಲ ಸದ್ಭಕ್ತರ ಸಂಗಡ, ಯಾವತ್ ಪ್ರಪಂಚದ ಸಂಗಡ ಸದಾ ಕಾಲದಲ್ಲಿಯಾಗಿರಲಿ ತಂದೆ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್. ಎಂತ